ಹೇ ಚಾಂಪಿಯನ್ಸ್, ಎಲ್ಲರೂ ಮಸ್ತಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಟೇಟಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಈ ಒಂದು ವಿಡಿಯೋಲಿ ಮಾಡಲ್ ಕ್ವಶನ್ ಪೇಪರ್ 4 ಮ್ಯಾಥ್ಸ್. ಸೊ ಅಗೇನ್ ಲೈಕ್ ಈ ಒಂದು ಕ್ವಶನ್ ಪೇಪರ್ ನೋಡಿದಾಗ ನನಗೆ ಐ ಫೆಲ್ಟ್ ಲೈಕ್ ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಕೇಳಿದ್ದಾರೆ ಅಂತ. ಸೊ ದಟ್ ಒಂದು ಹೇಳೋದು ಇಷ್ಟಪಡ್ತೀನಿ, ಲೈಕ್ ಫಾರ್ ಫ್ಯೂ ಚಾಪ್ಟರ್ಸ್ ಯು ಹ್ಯಾವ್ ಟು ಫೋಕಸ್ ಆನ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್. ಯಾಕಂದರೆ ಡೈರೆಕ್ಟಾಗಂತೂ ಕೊಟ್ಟಿಲ್ಲ. ಸೊ ದೆರ್ ಆರ್ ಹೈಯರ್ ಚಾನ್ಸಸ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸು ಕೆಲವೊಂದು ಚಾಪ್ಟ್ರಿಂದ ಕೇಳೋದು. ಆ್ಯಂಡ್ ನಿಮ್ಗೆ ಆಗಲೇ ಗೊತ್ತಿದೆ, ಬಟ್ ಇದನ್ನು ನೋಡಿದಾಗಂತೂ ನನಗೆ ಇನ್ನೂ ಅನ್ನಿಸ್ತು, ಬಿಕಾಸ್ ದಿಸ್ ಈಸ್ ನಾಟ್ ಎ ಕೈಂಡ್ ಆಫ್ ಡೈರೆಕ್ಟ್ ಕ್ವಶನ್ಸ್ ಅಂತ, ಅಥವಾ ಸ್ವಲ್ಪ ತಲೆ ಯೂಸ್ ಮಾಡಬೇಕು. ಸೊ ನೋಡೋಣ ಬರ್ರಿ, ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ದ ರ್ಯಾಷನಲ್ ನಂಬರ್, ಸೊ √3, √5, √4, ಯಾಕಂದರೆ ಸ್ಕ್ವೇರ್ ರೂಟ್ ಆಫ್ 4 is 2. ಇನ್ನು ಮಿಕ್ಕಿದೆಲ್ಲ ಇರ್ಯಾಷನಲ್ ನಂಬರು, ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಸೊ ಗ್ರಾಫ್ ಕೊಟ್ಟಿದ್ದಾರೆ, ನಂಬರ್ ಆಫ್ ಝೀರೋಸು. ದಿಸ್ ಇಸ್ ನಾಟ್ ಟಚಿಂಗ್ ಎಕ್ಸ್ ಆ್ಯಕ್ಸಿಸ್ನ ಟಚೇ ಮಾಡ್ತಿಲ್ಲ. ಸೊ ನಂಬರ್ ಆಫ್ ಝೀರೋಸ್ ಎಷ್ಟು? 0ನೇ. ದೆರ್ ಇಸ್ ನೋ ಝೀರೋಸ್, ಬಿಕಾಸ್ ಒಂದು ಯಾವುದಾದ್ರೂ ಗ್ರಾಫ್ ಎಕ್ಸ್ ಆ್ಯಕ್ಸಿಸ್ ಎಷ್ಟು ಸಲ ಟಚ್ ಆಗ್ತಿದೆ ಅಥವಾ ಎಷ್ಟು ಸಲ ಕಟ್ ಆಗ್ತಿದೆ, ಇಟ್ ಗಿವ್ಸ್ ದ ನಂಬರ್ ಆಫ್ ಝೀರೋಸು. ನೆಕ್ಸ್ಟು ಲೀನಿಯರ್ ಈಕ್ವೇಷನ್ಸ್, ಪ್ಯಾರಲಲ್ ಲೈನ್ಸು. ಪ್ಯಾರಲಲ್ ಲೈನ್ಸ್ ಕಂಡೀಷನ್ ಏನು? a1/a2 is equal to b1/b2 is not equal to c1/c2. ಸೊ ಇದು ನೋಡಿದ್ರೆ ಅಂದರೆ 2 ಇದೆ, ಫಸ್ಟ್ ಒನ್ 4 ಇದೆ, ಸೊ ಡಬಲ್ ಆಯಿತು, ಇದು ಡಬಲ್ ಆಗಬೇಕು. ಬಟ್ c1/c2 is not equal to, c1 ಮತ್ತು c2 ಅಂದರೆ ಈ ಎರಡು ರೇಷಿಯೋಸ್ ಸೇಮ್ ಇದೆ, ಬಟ್ ದಟ್ ಈಸ್ ನಾಟ್ ಈಕ್ವಲ್ ಟು c1/c2. ಮಿಕ್ಕದ್ದು ನೋಡಿದ್ರೆ ಅಂದರೆ 2 ಇದೆ, 9 ಇದೆ, 3 ಇದೆ, ಹೋಯಿತು, ಬಿ ಹೋಯಿತು. ಸಿ 2 ಇರೋದು 18 ಆಗಬೇಕು ಅಂದರೆ 9 ಟೈಮ್ಸ್ ಆಯಿತು. ಸಿಮಿಲರ್ಲಿ ಇದು 9 ಟೈಮ್ಸ್ ಆಗಬೇಕು, ಬಟ್ 9 ಟೈಮ್ಸ್ ಆಗ್ತಿಲ್ಲ. ಸೊ ಸಿ ಇಲ್ಲ, ಬಿನೂ ಇಲ್ಲ. ನೆಕ್ಸ್ಟು ಡಿ 2 ಇದೆ, ಸೊ ಸಿಮಿಲರ್ಲಿ 3 ಬೇಕು, ಬಟ್ -1 ಇದೆ, ಡಿ ಇಲ್ಲ. ಸೊ ದ ಓನ್ಲಿ ಆಪ್ಷನ್ ಇಸ್ ಎ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಾರ್ಮ್ ax² + bx + c, ಎಲ್ಲಿದೆ? ಸಿ ಅಲ್ಲ. ಓಕೆ, ನೆಕ್ಸ್ಟು ದ ಡಿಸ್ಟೆನ್ಸ್, ಎಲ್ಲ ಸಿಂಪಲ್ ಇದೆ. ಸೊ ಇಲ್ಲಿ ಪ್ಲಸ್ ಇದೆ, ಸೊ ಫಾರ್ಮುಲಾ. ನೆಕ್ಸ್ಟ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ nth ಟರ್ಮ್ ಆಫ್ ಪ್ರೋಗ್ರೆಷನ್, nth ಟರ್ಮ್ an, a + n - 1 * d. ನೆಕ್ಸ್ಟು ದ ಫಾರ್ಮುಲಾ ಟು ಫೈಂಡ್ ಮೀನ್. ಈ ಮೀನ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ಮೀನ್ ಬೈ ಸ್ಟೆಪ್ ಡಿವಿಯೇಷನ್ನು ಪರ್ಟಿಕ್ಯುಲರಾಗಿ ಕೇಳಿರೋದು, ಸ್ಟೆಪ್ ಡಿವಿಯೇಷನ್ ಅಂತ. ನೆಕ್ಸ್ಟು ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಇದೆ? ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ. ಆ್ಯಂಗಲ್ ಎ ಒಂದಿದೆ, ಆ್ಯಂಗಲ್ ಡಿನೂ ಒಂದಿದೆ. ಸೊ ಇಲ್ಲೆಲ್ಲೇ ನೋಡಿದ್ರು, ಅಥವಾ ಈಗ 1 to 2 ನೋಡ್ರಿ, ಎ ಬಿ, ಇಲ್ಲಿ ಸಿಂಗಲ್ ಲೈನ್ ಇದೆ, ಇಲ್ಲೂ ಸಿಂಗಲ್ ಲೈನ್ ಇದೆ, ಇಲ್ಲಿ ಡಬಲ್ ಲೈನ್ ಇದೆ. ಸೊ ಎ ಬಿ ಮತ್ತು ಡಿ ಇ ಇರಬೇಕು. ಸೊ AB/DE ಇದೆ. ನೆಕ್ಸ್ಟು ಸಿಂಗಲ್ ಲೈನ್ ಇದೆ, ನೋ ಲೈನು, ಅಂದರೆ ಏನೂ ಲೈನೇ ಇಲ್ಲ. ಸೊ ಸಿಂಗಲ್ ಲೈನು, ನೋ ಲೈನು. ಸೊ AC ಮತ್ತು DF ಎಲ್ಲಿದೆ? AC DF. ಸೊ ಇನ್ನು ಮಿಕ್ಕಿದೇನಿದೆ? BC ನೋಡ್ರಿ, BC ಏನಿರಬೇಕು? EF ಇರಬೇಕು. ಸೊ BC EF ಚೆಕ್ ಮಾಡಿರಿ. ಅಂದರೆ ಸಿಮಿಲಾರಿಟಿ 1 1 2 2. ಸೊ ಒಂದಕ್ಕೊಂದು ಯಾವುದು? 1 2ಕ್ಕೆ ಯಾವುದು? 1 2ಕ್ಕೆ ಯಾವುದು? ಸೊ ಆ ಥರ ಚೆಕ್ ಮಾಡ್ಕೊಳ್ರಿ. ಅಗೇನ್ ಕ್ವಿಕ್ಕಾಗಿರಬೇಕು. ಎಷ್ಟು ಫಾಸ್ಟ್ ಆಯಿತು, ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೋ ಸಾಲ್ವ್ ಮಾಡಿದ್ದು. ಸೊ ಇಟ್ ಟುಕ್ ಲೆಸ್ ದನ್ 10 minutes. ನೆಕ್ಸ್ಟ್ ರೈಟ್ ದ HCF ಆಫ್ ಎನಿ 2 ಪ್ರೈಮ್ ನಂಬರ್. HCF ಆಫ್ ಎನಿ 2 ಪ್ರೈಮ್ ನಂಬರ್ಸ್ 1. ಅದೇ LCM ಆಯಿತು ಅಂದರೆ ಅದರ ಪ್ರಾಡಕ್ಟ್. ನೆಕ್ಸ್ಟ್ ಡಿಗ್ರಿ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ 3, ಕ್ಯೂಬಿಕ್ 3, ಕ್ವಾಡ್ರಾಟಿಕ್ 2, ಲೀನಿಯರ್ 1. ನೆಕ್ಸ್ಟ್ ರೈಟ್ ದ ನಂಬರ್ ಆಫ್ ಸೊಲ್ಯೂಷನ್ಸ್ ದಟ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಹ್ಯಾವ್. ಸೊ a1/a2 is not equal to, ಅದಕ್ಕೆ ಚೆಕ್ ಮಾಡಿರಿ. a1 a2, ಸೊ 2/2, b1 -5, c1 1, ಇಲ್ಲೇ ನಾಟ್ ಈಕ್ವಲ್ ಆಯಿತು. ಸೊ ಎಷ್ಟು ಯೂನಿಕ್ ಸೊಲ್ಯೂಷನ್? ಬಿಕಾಸ್ ದೇ ಇಂಟರ್ಸೆಕ್ಟ್. ನೆಕ್ಸ್ಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಯೂನಿಕ್. ರೈಟ್ ದ ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ರೂಟ್ಸು ನೇಚರ್, ನೀವು ಡಿಸ್ಕ್ರಿಮಿನೆಂಟ್ ಅಂದರೆ ಡಿ ವ್ಯಾಲ್ಯೂ ತೊಗೊಂಡ್ರಿ ಅಂದರೆ b² - 4ac, ದಟ್ ಈಸ್ 0. ಸೊ ರೂಟ್ಸ್ ನೇಚರ್ ಏನಾಯಿತು? ಈಕ್ವಲ್, ದೇ ಆರ್ ರಿಯಲ್ ಆ್ಯಂಡ್ ಈಕ್ವಲ್. ನೆಕ್ಸ್ಟ್ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಮಿಡ್ ಪಾಯಿಂಟ್. ಸೊ ಇದರದ್ದು ಮಿಡ್ ಪಾಯಿಂಟು. ಸೊ ಏನಾಗುತ್ತೆ? x1 + x2, ಸೊ 5 + 1/2, x1 + x2/2. ಸಿಮಿಲರ್ಲಿ y1 + y2, 4 + 4/2.
ಸೊ ಎಷ್ಟಾಯಿತು 5 + 1 6 6/2 3 4 + 4 8 8/2 4. ಸೊ 3, 4. Next, write the values of sin 90. So sin 90 is 1. So sin square 90 is also 1. E is an event related to the probability. Then write the value of, okay, ಎರಡು ಸೇಮ್ ಅಲ್ಲ, ಒಂದು ಬಾರ್ ಇದೆ. ಸೊ probability of occurring and not occurring, ಎರಡರದ್ದು sum, this is equal to 1. Next, frequency distribution of data, ಮೀನು, ಮೀಡಿಯನು, ಮೋಡು. ಸೊ ಫಾರ್ಮುಲಾ ಗೊತ್ತಿರಲಿ, 3 median is equal to mode plus 2 mean. ಸೊ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಸೊ ಏನಿದೆ, ಯಾವ್ದು ಫೈಂಡ್ ಮಾಡಬೇಕು, ಮೋಡ್ ಫೈಂಡ್ ಮಾಡಬೇಕು, ಮೋಡ್. ಸೊ 3 ಮೀಡಿಯನ್ ವ್ಯಾಲ್ಯೂ ಎಷ್ಟು 40. ಸೊ ಮೋಡ್ ಫೈಂಡ್ ಮಾಡಬೇಕು, ಮೀನ ಲೆಫ್ಟ್ ಸೈಡ್ ಕಳಿಸ್ರಿ. 2 mean is 25. ಸೊ ದಿಸ್ ಈಸ್ ಈಕ್ವಲ್ ಟು ಮೋಡ್. ಎಷ್ಟಾಯಿತು, 3 × 40 120 minus 2 × 25 50. So 120 minus 50 is equal to 70. So that is the mode. Formula ನೆನ್ಪಿಡ್ಕೊಳ್ರಿ. Next, calculate the sum of first 20 terms of an arithmetic progression. So direct sum value ತಗೊಂಡು ಸಾಲ್ವ್ ಮಾಡ್ತೀನಿ. Sn is equal to n/2. ಬಟ್ ನೀವು ಬರಿಬೇಕಾದ್ರೆ ಫಸ್ಟ್ ಫಾರ್ಮುಲಾ ಬರ್ರಿ, ನೆಕ್ಸ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಲ್ಲಿ ಟೈಮ್ ಸೇವ್ ಮಾಡೋದಕ್ಕೆ, ಯಾಕಂದ್ರೆ ಕ್ವಿಕ್ ಆಗಿದ್ದಾಗ ನಿಮಗೂ ನೋಡೋದು ಕಮ್ಮಿ, ನನಗೂ ಹೇಳೋದು ಕಮ್ಮಿ. ಸೊ n/2. ಸೊ 20 ಟರ್ಮ್ಸು, n is 20, 20/2, 2a, a is 3, 2a plus n minus 1, n is 20, 20 minus 1 is 19. D, what is the value of D? Difference, 5 minus 3, 2. So D is 2. So ಎಷ್ಟಾಯಿತು, 10. 2 3s are 6 plus 19 2s are 38. So 6 plus 38 ಅಂದರೆ 44. 44 into 10 is 440. Sum. Next, solve the given pair of linear equations. ಏನು ಸಿಂಪಲ್ಲೇ, x plus y is equal to 8, x minus y is equal to 2. ಸೊ ಡೈರೆಕ್ಟ್ ಇಲ್ಲೇ ಕ್ಯಾನ್ಸಲ್ ಆಯಿತು. ಸೊ ಎಷ್ಟಾಗಿ ಉಳಿತು, ಎರಡು ಆ್ಯಡ್ ಮಾಡಿದ್ರೆ 2x is equal to 10, x is equal to 5. ಇಲ್ಲಿ ಹಾಕ್ರಿ ಯಾವುದಾದ್ರೂ ಈಕ್ವೇಷನಲ್ಲಿ, ಯು ವಿಲ್ ಗೆಟ್ y is equal to 3. ಮುಗಿತಲ್ಲ. ನೆಕ್ಸ್ಟ್, ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ದು ರೂಟ್ಸ್ ಫೈಂಡ್ ಮಾಡಬೇಕು. 4 ಇದೆ, 60 ಇದೆ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ದು ಕೋಎಫಿಷಿಯಂಟ್ 1. ಸೊ ಏನು ಇಲ್ಲ ಅಂದರೆ 1. ಸೊ 1 × -60 ಅಂದರೆ -60. ನಿಮ್ಗೆ ಹೆಂಗೆ ಬೇಕು ಅಂದರೆ 4 ಬೇಕು. ಸೊ 60ನ -60 ಇದೆ, ನನಗೆ 4 ಬೇಕು. ಸೊ ಏನು ಮಾಡ್ಬೋದಪ್ಪ, ಯಾವುದರಿಂದ ನಂಬರ್ ತೊಗೋಬೋದು? 12 5s are 60 ಆಗಲ್ಲ. ನೆಕ್ಸ್ಟು, ಸೊ 12 5 ಆಗಿಲ್ಲ. ನೆಕ್ಸ್ಟ್ 60 ಬೇಕು ಅಂದರೆ 10 6 ಆಯ್ತಲ್ಲ, ಸಿಂಪಲ್. 10 6. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಇದೆ, ಸೊ ಬಿಗ್ಗರ್ ನಂಬರ್ ಶುಡ್ ಬಿ ಪ್ಲಸ್ 10x, ಸ್ಮಾಲರ್ ನಂಬರ್ ಮೈನಸ್. ಸೊ ಬಿಗ್ಗರ್ ನಂಬರ್ ಪ್ಲಸ್ಸು, ಸ್ಮಾಲರ್ ನಂಬರ್ ಮೈನಸ್, ಯಾಕಂದರೆ ಇಲ್ಲಿ ಪ್ಲಸ್ ಇದೆ. -60 is equal to 0. ಸೊ ಎಕ್ಸ್ ಕಾಮನ್ ತೆಗೆದ್ರೆ x plus 10. ಸೊ ಇದನ್ನೇ ಬರೀತೀರಾ, x plus 10 ಮತ್ತು ಇನ್ನೊಂದು ಸಲ ಮೈನಸ್, ಇಲ್ಲಿ ಎಕ್ಸ್ ಇದೆ, -6x ಬೇಕು ಅಂದರೆ -6. ಸೊ ಫೈನಲಿ ಏನಾಯಿತು, x plus 10 into x minus 6 is equal to 0. So what is the value of x? X is equal to -10 or x is equal to 6, positive 6. or ಬರೀಬೇಕು. ನೀವು ಇನ್ನೊಂದು ಸಲ ಬರೀರಿ, ನಾನು ಇಲ್ಲೇ ಒಂದೇ ಸಲ ಬರ್ತಿದ್ದೀನಿ. ಆರ್, ಓಕೆ, ಆರ್ ಎಕ್ಸ್ ಈಸ್ ಈಕ್ವಲ್ ಟು 6 ಎರಡೂ ಬರೀಬೇಕು. ನೆಕ್ಸ್ಟ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಡಿಸ್ಟೆನ್ಸ್ 5 ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್ ಫಾರ್ಮುಲಾ, ಸೊ ಡೈರೆಕ್ಟ್ ಹಾಕ್ತೀನಿ, x1 - x2 ಹೋಲ್ ಸ್ಕ್ವೇರ್ ಪ್ಲಸ್ y1 - y2 ಹೋಲ್ ಸ್ಕ್ವೇರ್. ಸೊ ಡೈರೆಕ್ಟ್ ಹಾಕ್ತೀನಿ, x1 y1 x2 y2. ಸೊ x1 - x2 ಅಂದರೆ 3 - 0 ಹೋಲ್ ಸ್ಕ್ವೇರ್ ಪ್ಲಸ್ y1 - y2
1 minus x whole square. So this is equal to 5. ಸೊ ಸಿಂಪ್ಲಿಫೈ ಮಾಡಿರಿ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಬೇಕು ಅಂದರೆ ಎರಡು ಕಡೆ ಸ್ಕ್ವೇರ್ ತೊಗೋಬೇಕು. ಸೊ 3 minus 0 3 square is 9 ಪ್ಲಸ್ ಇದನ್ನ ಈಗ ಸದ್ಯಕ್ಕೆ ಹಿಂಗೆ ನೋಡೋಣ ಅಥವಾ ಎಕ್ಸ್ಪ್ಯಾಂಡ್ ಮಾಡ್ಕೊಡ್ರಿ. 1 minus 2x plus x square ಸೊ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ನ ತೆಗಿಬೇಕು ಅಂದರೆ ಎರಡು ಕಡೆ ಸ್ಕ್ವೇರ್ ಮಾಡ್ಕೋಬೇಕು. ಸೊ ಸ್ಕ್ವೇರ್ ಮಾಡ್ಕೊಂಡಾಗ ಇದು ಸ್ಕ್ವೇರ್ ಆಗುತ್ತೆ. 5 square is 25. ಸೊ 9 plus 1 10. ಓಕೆ, ಎಕ್ಸ್ ಸ್ಕ್ವೇರ್ ಮೈನಸ್ 2x 9 plus 1 10. 25 ಲೆಫ್ಟ್ ಸೈಡ್ ಬಂತು ಅಂದರೆ -25. ಸೊ ಪ್ಲಸ್ 10 minus 25. 9 plus 1 10. 25 ರೈಟ್ ಸೈಡ್ ಬಂತು. ಸೊ ದಿಸ್ ಈಸ್ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿರಿ, ಈಕ್ವೇಷನ್ ಏನು ಬರುತ್ತೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 15 ಈಸ್ ಈಕ್ವಲ್ ಟು 0. ಸೊ ನಾನು ಇದನ್ನು ಅಂದರೆ ಫುಲ್ಲು ಸಿಂಪ್ಲಿಫೈ ಮಾಡೋಕ್ಕೆ ಹೋಗಲ್ಲ. ಸೊ 15 ಬೇಕು. ಸೊ 15 ಸೇಮ್ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಸಾಲ್ವ್ ಮಾಡ್ದಂಗೆ 15 ಏನಂತ ಬರಿಬೋದು? ಎಕ್ಸ್ ಸ್ಕ್ವೇರ್ ಮೈನಸ್ ಇರೋದ್ರಿಂದ -5x ಪ್ಲಸ್ 3x. ಸೊ ದಟ್ 2x ಬರುತ್ತೆ. -15 ಈಸ್ ಈಕ್ವಲ್ ಟು 0. ಸಾಲ್ವ್ ಮಾಡ್ಕೊಳ್ರಿ. ಇಲ್ಲಿ ಎಕ್ಸ್ ವ್ಯಾಲ್ಯೂ ನಿಮ್ಗೆ 2 ಬರುತ್ತೆ, ಎರಡೂ ಬರೀಬೇಕು. ಸೊ ವಾಟ್ ಆರ್ ದ ಪಾಯಿಂಟ್ಸ್? ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್, 2 ಪಾಯಿಂಟ್ಸ್ ಬರೀಬೇಕು, ಒಂದೇ ಅಲ್ಲ. ಸೊ ಲಾಸ್ಟಲ್ಲಿ 2 ಪಾಯಿಂಟ್ಸ್ ಬರೀರಿ. ನೆಕ್ಸ್ಟ್, ಎ ಸರ್ಕಲ್ ಪಾಸಸ್ ಥ್ರೂ. ಓಕೆ, ಸೆಂಟರ್, ಇಫ್ ದ ಸೆಂಟರ್ ಆಫ್ ದ ಸರ್ಕಲ್, ಸೊ ಇದು ಸೆಂಟರು, ದೆನ್ ಫೈಂಡ್ ದ ರೇಡಿಯಸ್ಸು. ಸೇಮ್ ಡಿಸ್ಟೆನ್ಸ್ ಫಾರ್ಮುಲಾ, ಹಿಂದೆ ಏನೋ ಮಾಡೋದನ್ನೋ ಅದೇ ಫಾರ್ಮುಲಾ ಅಪ್ಲೈ ಮಾಡೋದು. ಸೊ x1 y1 ಇದನ್ನು x2 y2 ಅಂತ ತೊಗೊತೀನಿ. ಸೊ ರೇಡಿಯಸ್, ಸರ್ಕಲ್ ಇದೆ, ಸೆಂಟರ್ ಕೊಟ್ಟಿದ್ದಾರೆ, ಇಲ್ಲಿ ಹೊರಗೆ ಒಂದು ಪಾಯಿಂಟು. ಸೊ ಇದನ್ನು ಪಿ ಅಂತ ತೊಗೊಂಡ್ರೆ, ಸೊ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ ರೇಡಿಯಸ್, ದಟ್ ಈಸ್ ಸಿ ಪಿ. ಸೊ x1 minus x2 -7 minus of -5 whole square plus y1 minus y2 1 minus 4 whole square. ಸೊ ಐ ಗೆಸ್ ಇದನ್ನು ಸಾಲ್ವ್ ಮಾಡ್ತೀರಾ, ಬಟ್ ಸ್ಟಿಲ್ ಸಾಲ್ವ್ ಮಾಡಬೇಕು ಅಂದರೆ ಸೊ -5 ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಸೊ -7 + 5 ಅಂದರೆ -2 whole square ಪ್ಲಸ್ 1 minus 4 ಅಂದರೆ -3 whole square. ಸೊ ಎಷ್ಟಾಯಿತು? -2 ಅಂದರೆ 4, -2 whole square ಅಂದರೆ 4, -3 whole square ಅಂದರೆ 9. ಸೊ ದಿಸ್ ಈಸ್ ಸ್ಕ್ವೇರ್ ರೂಟ್ ಆಫ್ 13. ಸೊ ಇಲ್ಲಿ ಏನೂ ಯೂನಿಟ್ ಕೊಟ್ಟಿಲ್ಲ ಅಂದರೆ ಸ್ಕ್ವೇರ್ ರೂಟ್ ಆಫ್ 13 ಸ್ಕ್ವಯರ್ ಯೂನಿಟ್ ಬರೀಬೇಕು ಆಯ್ತಲ್ಲ. ಓಕೆ, ಸಾರಿ ಇಲ್ಲಿ ದಿಸ್ ಇಸ್ ಡಿಸ್ಟೆನ್ಸ್, ಸೊ ಸ್ಕ್ವೇರ್ ಬರಲ್ಲ. ಸೊ ಜಸ್ಟ್ ಯೂನಿಟ್, ಡಿಸ್ಟೆನ್ಸ್ ಇದು, ಸೊ ಜಸ್ಟ್ ಯೂನಿಟ್. ದ ಕೋಆರ್ಡಿನೇಟ್ ಆಫ್ ದ ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಆಫ್ ದ ಲೈನ್ ಜಾಯ್ನಿಂಗ್. ಓಕೆ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಟ್ರೈಸೆಕ್ಷನ್. ಸೊ ಎ ಇದೆ, ಬಿ ಇದೆ, ಸೊ ಪಿ ಫೈಂಡ್ ಮಾಡಬೇಕು. ಸೊ ಎ ಬಿ, ಸೊ ಎ ಎಷ್ಟು 2, -2, ಬಿ ಎಷ್ಟು -7, 4. ಸೊ ಟ್ರೈಸೆಕ್ಷನ್ ಅಂದಾಗ ಇಟ್ ಈಸ್ ಡಿವೈಡಿಂಗ್, ಓಕೆ, ಇಟ್ ಈಸ್ ಡಿವೈಡಿಂಗ್ ಇನ್ ದ ರೇಷಿಯೋ 2:1. ಸೊ ಟ್ರೈಸೆಕ್ಷನ್ ಎರಡು ಜಾಗ ತೋರಿಸ್ಬೇಕಲ್ಲ. ಸೊ 2:1 ರೇಷಿಯೋ ಡಿವೈಡ್ ಆಗ್ತಿದೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ? ದ ವ್ಯಾಲ್ಯೂ ಈಸ್ -7, -4. ಸೊ -7, 4 ಇದೆ. ವಾಟ್ ಈಸ್ ದಿಸ್? ಪಿ. ಸೊ ಪಿ ಏನು? ಸೊ ಸಿಂಪಲ್ ಡೈರೆಕ್ಟ್ ಫಾರ್ಮುಲಾ ಯಾವುದು? mx1 plus ny1 ಡಿವೈಡ್ ಬೈ m1 plus m plus n. ಸೊ ಆ ಫಾರ್ಮುಲಾ ಅಪ್ಲೈ ಮಾಡ್ತೀರಾ, ವ್ಯಾಲ್ಯೂಸ್ ಪಿ ವ್ಯಾಲ್ಯೂ ಫೈಂಡ್ ಮಾಡ್ತೀರಾ. ಸೊ ಏನು ಮಾಡ್ತೀರಾ? 2 × -7 2 × -7 ಪ್ಲಸ್ 1 × 2 1 × 2 ಡಿವೈಡ್ ಬೈ m plus n 2 plus 1. Similarly 2 × 4 2 × 4 plus 1 × -2 divided by m plus n ಅಂದರೆ 2 plus 1.
ಎಷ್ಟಾಯಿತು 2 × -7 ಅಂದರೆ -14 -14 2 × 1 ಅಂದರೆ 2 -14 + 2 ಇಲ್ಲೇ ಬರಿತೀನಿ ಮತ್ತು ಇನ್ನೊಂದು ಪೇಜ್ ಹೋಗೋದಕ್ಕಿಂತ ಸೊ -14 + 2 ಅಂದರೆ -12 ಡಿವೈಡೆಡ್ ಬೈ 2 + 1 3 ಸಿಮಿಲರ್ಲಿ 2 + 4 8 ಇಲ್ಲಿ 1 × -2 -2 ಸೊ 8 - 2 6 ಡಿವೈಡೆಡ್ ಬೈ 2 + 1 3 ಎಷ್ಟು ಬಂತು -3 -12/3 ಅಂದರೆ 4 -4 6/3 ಅಂದರೆ 2 ಸೊ ದಿಸ್ ಇಸ್ P ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಗೊತ್ತಲ್ಲ. ಸೊ ನೆಕ್ಸ್ಟ್ ಫೈಂಡ್ ದ ವ್ಯಾಲ್ಯೂ ಆಫ್ cosec theta tan theta. So 6 8 again. So this is the reason why I told in the beginning Pythagorean triplets. So ನಿಮ್ಮ Pythagorean triplets ಗೊತ್ತಿತ್ತು ಅಂದರೆ the moment you see this ಇಮ್ಮಿಡಿಯೇಟ್ ಹೇಳ್ಬೋದು this is 8 because 6 8 10 is Pythagorean triplet. ಇಲ್ಲಾಂದರೆ ಸಾಲ್ವ್ ಮಾಡಲೇಬೇಕು ಬಟ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಬಿ ಸಿ ಈಸ್ 8. ಸೊ ಈಗ ನಾನು ಕೊಸೆಕ್ ತೀಟಾ, ಸೊ ಕೊಸೆಕ್ ಅಂದರೆ ಇಟ್ ಈಸ್ ರೆಸಿಪ್ರೋಕಲ್ ಆಫ್ ಸೈನ್. ಸೊ ಸೈನ್ ಅಂದರೆ ಏನು ಆಪೋಸಿಟ್ ಬೈ ಹೈಪೋಟೇನಿಯಸ್, ಕೊಸೆಕ್ ಅಂದರೆ ಹೈಪೋಟೇನಿಯಸ್ ಬೈ ಆಪೋಸಿಟ್. ತೀಟಾ ಇದೆ, ತೀಟಾ ಅದು ಆಪೋಸಿಟ್ 6 ಹೈಪೋಟೇನಿಯಸ್ ಒಂದೇ, ಸೊ 10. ಸೊ ವಾಟ್ ಈಸ್ ಕೊಸೆಕ್? ಕೊಸೆಕ್ ಈಸ್ ಹೈಪೋಟೇನಿಯಸ್, ದಟ್ ಈಸ್ 10 ಡಿವೈಡೆಡ್ ಬೈ ಆಪೋಸಿಟ್ 6 ಅಂದರೆ 5/3. Cosec should always be greater than 1 or greater than 1. Similarly, tan theta, similarly ಅಲ್ಲ ಇಲ್ಲಿ tan theta opposite by adjacent. theta ಅದು opposite 6. tan theta ಇಲ್ಲಿ ಬರ್ತೀನಿ, theta ಅದು opposite 6, theta ಅದು adjacent 8, 3/4. ಮುಗಿತಲ್ಲ, ಇದಕ್ಕೆ 2 ಮಾರ್ಕ್ಸ್. Next, a box contains 20 cards which are numbered from 1 to 20. 1 to 20 ಇಂದ ನಂಬರ್ ಕಾರ್ಡ್ಸ್ ಇದೆ. ಸೊ ಒಂದು ಬಾಕ್ಸಲ್ಲಿ ಒಂದು ಕಾರ್ಡ್ನ ಡ್ರಾ ಮಾಡ್ತಾರೆ ರ್ಯಾಂಡಮ್ ಆಗಿ. ದೆನ್ ಫೈಂಡ್ ದ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಪರ್ಫೆಕ್ಟ್ ಸ್ಕ್ವೇರ್. ಸೊ 1 to 20 ಪರ್ಫೆಕ್ಟ್ ಸ್ಕ್ವೇರ್ ಯಾವುದು 1 4 9 16. ಸೊ ಇದೆ 1 to 20 ಇಂದ ಇರೋದು ಪರ್ಫೆಕ್ಟ್ ಸ್ಕ್ವೇರ್. ಎಷ್ಟಾಯಿತು 4. ಸೊ ಪ್ರಾಬಬಿಲಿಟಿ ನೀವು ಎಕ್ಸಾಮಲ್ಲಿ ಬರಿಬೇಕು, ಸ್ಟೆಪ್ಸ್ ಎಲ್ಲ ಹಾಕಿ ಬರಿಬೇಕು, ಬಟ್ ಈಗ ನಾನು ಕ್ವಿಕ್ಕಾಗಿ ಹೇಳ್ತಿರೋದ್ರಿಂದ ಪ್ರಾಬಬಿಲಿಟಿ ಏನಾಯಿತು, ಸೊ 4 ಇದೆ, 4 ಡಿವೈಡೆಡ್ ಬೈ ಟೋಟಲ್. ಸೊ ಟೋಟಲ್ ಎಷ್ಟು 1 to 20 ಅಂದರೆ ದೇರ್ ಆರ್ 20 ಕಾರ್ಡ್ಸ್. ಅವರು ಹೇಳಿದ್ದಾರೆ ದೇರ್ ಆರ್ 20 ಕಾರ್ಡ್ಸ್. ಸೊ ಟೋಟಲ್ ಇಸ್ 20. ಸೊ 4/20 ಅಂದರೆ 1/5. ದಿಸ್ ಈಸ್ ನಥಿಂಗ್ ಬಟ್ 0.2. ಡೆಸಿಮಲಲ್ಲಿ ಬರೀಬೇಕು, ಫ್ಯಾಕ್ಷನಲ್ ಲೀಟ್ರು, but it is better to write it in decimal. So 1/5 which is 20. So the probability of getting a card which is square between 1 to 20 is 0.2. Last sentence. So ಒಂದು ಮಾಡೆಲ್ ಪೇಪರ್ ಅಲ್ಲ, ಅದು ಆ್ಯಕ್ಚುಲಿ ನನ್ನ ಸ್ಟೂಡೆಂಟ್ ಪೇಪರ್ ತೋರಿಸಿದ್ದೀನಲ್ಲ. ಸೊ ಹೆಂಗೆ ಸೆಂಟೆನ್ಸ್ ಕ್ಲೀನಾಗಿ ಪ್ರಾಬಿಲಿಟಿ ಆಫ್ ಗೆಟಿಂಗ್ ಟೋಟಲ್ ಅಂತೆಲ್ಲ ಬರೆದು ಲಾಸ್ಟಲ್ಲಿ ಬರೆದು ಆ ಥರ ಬರಿಬೇಕು, ಕ್ಲೀನಾಗಿ ಬರಿಬೇಕು. ನೆಕ್ಸ್ಟ್ ಏನೇ ಟ್ರಯಾಂಗಲ್, ಓಕೆ, ಆ್ಯಂಗಲ್ ಬಿ 90 ಡಿಗ್ರಿ ಇದೆ, ಪ್ರೂವ್ ದಟ್. ಸೊ ಎರಡೂ ಸೈಡ್ಸು 1 1 ಅಂತ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಐಸೋಸೆಲಸ್ ಟ್ರಯಾಂಗಲ್. ಸೊ ಐಸೋಸೆಲಸ್ ಟ್ರಯಾಂಗಲ್ ಆದಾಗ ಆ್ಯಂಗಲ್ ಎ ವಿಲ್ ಬಿ ಈಕ್ವಲ್ ಟು ಆ್ಯಂಗಲ್ ಸಿ, ಯಾಕಂದರೆ ಎರಡು ಸೈಡ್ ಸೇಮ್, ಲೈಕ್ ಸೈಡ್ಸ್ ಆರ್ ಈಕ್ವಲ್, ಸೊ ಆ್ಯಂಗಲ್ ಶುಡ್ ಆಲ್ಸೋ ಬಿ ಈಕ್ವಲ್. ಸೊ ಎರಡು ಸೈಡ್ಸ್ ಅಗೇನ್ 45 ಡಿಗ್ರಿ ಆಗುತ್ತೆ ಬಿಕಾಸ್ ದಿಸ್ ಇಸ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಪ್ರೂವ್ ದಟ್ 2 sin A cos A is equal to 1. ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿಗೆ ಬಂದಿದ ತಕ್ಷಣ ಓದ್ತೀರ sin 2A is equal to 1 ಯಾವಾಗ ಆಗುತ್ತೆ, ವೆನ್ 2A ಅಂದರೆ ಆ್ಯಂಗಲ್ ಎ ಇಸ್ 45 ಡಿಗ್ರಿ. ಫಸ್ಟ್ ಪಿ ಯು ಸಿಲಿ ಓದ್ತೀರ, ಬಟ್ ಈಗ ದಿಸ್ ಇಸ್ ಅನ್ ಐಡೆಂಟಿಟಿ, ಇದನ್ನು ಓದಿ ನೆನ್ಪಿಟ್ಕೋಬೇಕು ಅವಾಗ. ಸೊ sin A, ಓಕೆ, ಎ ಅಗೇನ್ ಇಲ್ಲಿ ನೀವು ಯು ಹ್ಯಾವ್ ಟು ಪ್ರೂವ್ ಆ್ಯಂಗಲ್ ಎ ಇಸ್ 45 ಡಿಗ್ರಿ. ಇಲ್ಲಿ ಆ್ಯಂಗಲ್ ಎ ಎಲ್ಲೂ ಕೊಟ್ಟಿಲ್ಲ, ಸೊ ಅದಕ್ಕೆ ನಾನು ಹೇಳಿದ್ದು this is 90 degree, this is 1 and this is 1. This is an isosceles triangle. So isosceles triangle ಆದಾಗ this will be automatically 45 degree because one angle is 90 degree. ಸೊ ಅದನ್ನು ಪ್ರೂವ್ ಮಾಡಬೇಕು ಫಸ್ಟು 45 ಡಿಗ್ರಿ. ಸೊ sin A is 45 ಆಯ್ತಲ್ಲ. ಇದು ಒಂದು ಮೆಥಡು. ಇಲ್ಲ ನನಗೆ 45 ಡಿಗ್ರಿ ಅಂತ ನಾನು ಪ್ರೂವ್ ಮಾಡಲ್ಲ ಅಂದರೆ ನೋ ವರೀಸ್.
So what you can do is find the hypotenuse. So hypotenuse ಎಷ್ಟು? So hypotenuse is square root of 2. ನಮಗೆ ಸಿಂಪಲ್ ಆಗಿ ನಾನು ಪ್ರೂವ್ ಮಾಡೋದು ಬೇಡ ಅಂದರೆ ಏನು ಬೇಡ, ಎ ಸಿ ಫೈಂಡ್ ಮಾಡಿಕೊಡ್ರಿ, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 2. ಸೊ ಸೈನ್ ಎ ಅಂದರೆ ಆಪೋಸಿಟ್ ಬೈ ಹೈಪೋಟೇನಿಯಸ್, ದಟ್ ಈಸ್ 1 by square root of 2. Opposite is 1, hypotenuse is square root of 2. Similarly, cos A ದು adjacent is 1, hypotenuse square root of 2. So cos A is also 1 by root 2. Cos 45 sin 45 value. So this is nothing but 1 by root 2 into 1 by root 2 ಅಂದರೆ 1 by 2. So finally 1. Hence proved. ಓಕೆ, ನೆಕ್ಸ್ಟ್ ಇದನ್ನು ಕ್ವಿಕ್ಕಾಗಿ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತೀನಿ. ನಾನು ಸ್ಟೆಪ್ಸ್ ಎಲ್ಲ ಕ್ಲೀನಾಗಿ ಬರ್ಕೊಂಡು ಹೋಗೋಕ್ಕಾಗಲ್ಲ ಬಿಕಾಸ್ ಟೈಮ್. ನಿಮಗೆ ಸ್ಟೆಪ್ಸ್ ಬೇಕು ಅಂದರೆ ಅಗೇನ್ ನಾನು ಸೊಲ್ಯೂಷನ್ ಕಳಿಸ್ತೀನಿ ವಾಟ್ಸಪ್ ಗ್ರೂಪಲ್ಲಿ, ಜಾಯಿನ್ ಆಗಿರಿ. ಇಲ್ಲಿ ಹೆಂಗೆ ಕ್ವಿಕ್ಕಾಗಿ ಮಾಡ್ಬೋದು ಅಂತ ಅಷ್ಟು ನೋಡೋಣ. ಸ್ಟೆಪ್ಸ್ ಎಲ್ಲ ನಾನು ಕ್ಲೀನಾಗಿ ಬರೀಬೇಕು ಅಂದರೆ ನನಗೂ ಟೈಮ್ ಇಲ್ಲ, ನಿಮ್ಗೆ ಕೇಳೋದಕ್ಕೆ ನಿಮಗೂ ಟೈಮ್ ಇಲ್ಲ. ಇನ್ ದ ಫಿಗರ್ AB is equal to AC. So AB is equal to AC. ಓಕೆ, ಪ್ರೂವ್ ಮಾಡಬೇಕೇನು? BQ is equal to QC. ಸರ್ಕಲ್ಸ್ ಐಡೆಂಟಿಟಿ. ಸೊ ಏನಪ್ಪ, ಒಂದು ಪಾಯಿಂಟಿಂದ ನಾನು ಟ್ಯಾಂಜೆಂಟ್ನ ಡ್ರಾ ಮಾಡಿದ್ರೆ ಆ ಎರಡು ಟ್ಯಾಂಜೆಂಟ್ ಲೆಂತ್ ಆಫ್ ಟ್ಯಾಂಜೆಂಟ್ ಈಸ್ ಈಕ್ವಲ್. ಸೊ ನಾನು ಎ ಪಿನ ಎಕ್ಸ್ ಅಂತ ತೊಗೊಂಡ್ರೆ, ಸೊ ಎ ಪಿನ ಎಕ್ಸ್ ಅಂತ ತೊಗೊಂಡ್ರೆ ಆಟೋಮೆಟಿಕಲಿ ಎ ಆರ್ ಏನಾಗುತ್ತೆ? ಎಕ್ಸ್ ಆಗುತ್ತೆ. ಬಿಕಾಸ್ ಎ ಇಂದ ನಾನು ಟ್ಯಾಂಜೆಂಟ್ ಡ್ರಾ ಮಾಡ್ತಿರೋದು. ಪಿ ಆರ್ ಕ್ಯೂ ಆರ್ ಆಲ್ ಟ್ಯಾಂಜೆಂಟ್ಸ್. ಸೊ ಎಲ್ಲ ಟ್ಯಾಂಜೆಂಟ್ಸು. ಸೊ ಎ ಪಿ ಎಕ್ಸ್ ಆಯಿತು ಅಂದರೆ ಎ ಆರು ಎಕ್ಸ್ ಆಯಿತು, ಮುಗೀತಲ್ಲ. ಸೊ ಏನು ಕೊಟ್ಟಿರೋದು? ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಎ ಬಿ ಈಸ್ ಈಕ್ವಲ್ ಟು ಎ ಸಿ. ಸೊ ನಾನು ಎ ಬಿನ ಏನಂತ ಬರಿಬೋದು? ಎ ಪಿ ಪ್ಲಸ್ ಪಿ ಬಿ. ಸಿಮಿಲರ್ಲಿ ಎ ಸಿನ ಏನಂತ ಬರಿಬೋದು? ಎ ಆರ್ ಪ್ಲಸ್ ಆರ್ ಸಿ. ಎ ಆರ್ ಪ್ಲಸ್ ಆರ್ ಸಿ. ಸೊ ಎ ಪಿ ವ್ಯಾಲ್ಯೂ ಏನಂತ ತೊಗೊಂಡಿದ್ದೀನಿ? ಎಕ್ಸ್ ಪ್ಲಸ್ ಪಿ ಬಿ ಇಸ್ ಈಕ್ವಲ್ ಟು ಎ ಆರ್ ಇಸ್ ಆಲ್ಸೋ ಎಕ್ಸ್ ಪ್ಲಸ್ ಆರ್ ಸಿ. ಸೊ ಎಕ್ಸು ಕ್ಯಾನ್ಸಲ್ ಆಯಿತು. ಸೊ ಏನು ಉಳಿತು ಫೈನಲಿ? ಪಿ ಬಿ ಇಸ್ ಈಕ್ವಲ್ ಟು ಆರ್ ಸಿ. ಪಿ ಬಿ ಇಸ್ ಈಕ್ವಲ್ ಟು ಆರ್ ಸಿ. ಪಿ ಬಿನ ವೈ ಅಂತ ತೊಗೊತೀನಿ. ಸೊ ಆರ್ ಸಿ ವಿಲ್ ಆಲ್ಸೋ ಬಿ ವೈ, ಹೌದಲ್ಲ? ಸೊ ಇಲ್ಲಿ ಅಗೇನ್ ಐ ಆಮ್ ಡ್ರಾಯಿಂಗ್ ಎ ಟ್ಯಾಂಜೆಂಟ್ ಫ್ರಮ್ ಬಿ. ಸೊ ಬಿ ಇಂದ ಬಿ ಪಿ ಇಸ್ ಒನ್ ಟ್ಯಾಂಜೆಂಟ್, ಬಿ ಕ್ಯೂ ಇಸ್ ಅನದರ್ ಟ್ಯಾಂಜೆಂಟ್. ಸೊ ಬಿ ಪಿ ಏನಾಗುತ್ತೋ ಬಿ ಕ್ಯೂನು ಅದೇ ಆಗ್ಬೇಕು ತಾನೆ, ಬಿಕಾಸ್ ಇಟ್ಸ್ ಎ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ಸೇಮ್ ಪಾಯಿಂಟ್. ಸಿಮಿಲರ್ಲಿ ಸಿ ಇಂದ ಆರ್ಗೆ ಒಂದು ಟ್ಯಾಂಜೆಂಟ್ ಡ್ರಾ ಮಾಡಿದ್ದೀನಿ. ಇನ್ ದ ಸೇಮ್ ವೇ ಈ ಸಿ ಇಂದ ಕ್ಯೂ, ಸಿ ಕ್ಯೂ ಇಸ್ ಆಲ್ಸೋ ಎ ಟ್ಯಾಂಜೆಂಟ್. ಸೊ ಸಿ ಆರ್ ವೈ ಆಯಿತು ಅಂದರೆ ಸಿ ಕ್ಯೂನು ಏನಾಗಬೇಕು? ವೈ ಆಗಬೇಕು. ಸೊ ಬಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಸಿ. ಬಿ ಕ್ಯೂ ಇಸ್ ವೈ, ಕ್ಯೂ ಸಿ ಇಸ್ ಆಲ್ಸೋ ವೈ. ಹೆನ್ಸ್ ರೂಟ್ ಡನ್. ಎಸ್. ಸೊ ಅಗೇನ್ ಇದು ಆಲ್ಮೋಸ್ಟ್ ಸ್ಟೆಪ್ಸ್ ಎಲ್ಲ ಬಿಡಿಸಿದ್ದೀನಿ. ಲಾಸ್ಟಲ್ಲಿ ಇದನ್ನೊಂದು ಬರೀಬೇಕು, ಅದು ನೀವು ಬರೀರಿ. ಇಫ್ ಯು ವಾಂಟ್ ಸ್ಟೆಪ್ಸ್ ಅಗೇನ್ ಜಾಯ್ನ್ ಆಗಿರಿ, ವೇರ್ ಐ ವಿಲ್ ಬಿ ಸೆಂಡಿಂಗ್ ಇನ್ ಡೀಟೇಲ್, ಬಿಕಾಸ್ ಇಲ್ಲಿ ಅಷ್ಟೆಲ್ಲ ಟೈಮ್ ಇಲ್ಲ. ಓಕೆ, ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಆ್ಯಂಡ್ ವೆರಿಫೈ ದ ರಿಲೇಷನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯೆಂಟ್ಸ್. ಸೊ ಫಸ್ಟ್ ಝೀರೋಸು. ಝೀರೋ ಏನು ಇಕ್ವೇಷನ್ನು? ಎಕ್ಸ್. ಸೊ ಪಿ ಆಫ್ ಎಕ್ಸ್ ಏನಾಯಿತು? ಎಕ್ಸ್ ಸ್ಕ್ವೇರ್ ಮೈನಸ್ 4x. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 4x. ಸೊ ಇದನ್ನು ನಾನು ಸಾಲ್ವ್ ಮಾಡಿದೆ ಅಂದರೆ, ಇಲ್ಲೇ ಸಾಲ್ವ್ ಮಾಡಿದೆ ಅಂದರೆ, ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್? ಸೊ ಎಕ್ಸ್ ಈಸ್ ಈಕ್ವಲ್ ಟು 0, ಯಾಕಂದರೆ ಎಕ್ಸ್ ಇಂಟು ಇದೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಈಸ್ ಈಕ್ವಲ್ ಟು 4. ಎಕ್ಸ್ ಮೈನಸ್ 4 ಇದೆ, ಮೈನಸ್ 4 ರೈಟ್ ಸೈಡ್ ಹೋಯ್ತು ಅಂದರೆ 4 + 4 ಆಗುತ್ತೆ. ಸೊ ಒಂದು 0 ಇನ್ನೊಂದು 4 ಆರ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್. ಸೊ ಈಗ ಇದರದ್ದು ಸಮ್ ಪಿ ಆಫ್ ಎಕ್ಸ್ ಇಕ್ವೇಷನ್ ಇದೆ. ವಾಟ್ ಈಸ್ ದ ಸಮ್ ಆಫ್ ದ ಪಾಲಿನಾಮಿಯಲ್? ಮೈನಸ್ ಬಿ ಬೈ ಎ. ಸೊ ದಿಸ್ ಈಸ್ ಎ ಬಿ ಪ್ಲಸ್ 0 ಎ ಬಿ ಸಿ. ಸೊ ಸಮ್
ಸಮ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಮೈನಸ್ ಬಿ ಅಂದರೆ ಮೈನಸ್ ಆಫ್ -4, ಎ ಇಸ್ 1. ಸೊ ಎಷ್ಟಾಯಿತು 4. ಸೊ ಸಮ್ ಎರಡನ್ನು ಆ್ಯಡ್ ಮಾಡಿರಿ, 0 + 4 4. ಡನ್. ನೆಕ್ಸ್ಟು ಪ್ರಾಡಕ್ಟ್ ಸಿ ಬೈ ಎ. ವಾಟ್ ಈಸ್ ಸಿ? 0. 0 by anything is 1. Sorry, 0. 0 by anything is 0. ಪ್ರಾಡಕ್ಟ್ ಒಂದು 0 0 ಇನ್ನೊಂದು 4. ಸೊ ಪ್ರಾಡಕ್ಟ್ ಏನಾಯ್ತು? 0 × 4 0. ಹೆನ್ಸ್ ವೆರಿಫೈಡ್. ಬಿಟ್ವೀನ್ zeros, verify the relationship, hence verified. Next, the base of a triangle is 4 centimeter more than. ಓಕೆ, ಒಂದು ಟ್ರಯಾಂಗಲ್ ಇದೆ. ಯಾವ ಟ್ರಯಾಂಗಲ್ ಅಂತ ಕೊಟ್ಟಿದಾರ? ಇಲ್ಲ, ಬೇಸ್ ಇದೆ. ಇನ್ನೊಂದೇನು ಕೊಟ್ಟಿದ್ದಾರೆ? ಹೈಟ್ ಕೊಟ್ಟಿದ್ದಾರೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಮಾಡ್ಬೋದು. ಈಗ ಬೇಸ್ ಆಫ್ ಎ ಟ್ರಯಾಂಗಲ್ ಈಸ್, ಓಕೆ ಬರ್ಕೊಳ್ರಿ, ಬೇಸ್ ಆಫ್ ಎ ಟ್ರಯಾಂಗಲ್ ಈಸ್ ಅಂದರೆ ಈಕ್ವಲ್ ಟು ಏನಿದೆ 4 ಸೆಂಟಿಮೀಟರ್ ಮೋರ್ ಅಂದಾಗ ಏನಾಯಿತು? ಪ್ಲಸ್ 4 ಸೆಂಟಿಮೀಟರ್ ಮೋರ್ ಅಂದರೆ ಪ್ಲಸ್. ಏನಕ್ಕೆ? ಟ್ವೈಸ್ ಇಟ್ಸ್ ಹೈಟ್. ಟ್ವೈಸ್ ಇಟ್ಸ್ ಹೈಟ್ ಅಂದರೆ 2h. ಒಂದು ಈಕ್ವೇಷನ್ ಬಂತಲ್ಲ. ನೆಕ್ಸ್ಟ್ ಹೈಟ್ನಾಗ ತೊಗೋಬೇಕು. ಸೊ h ಇಸ್ ಈಕ್ವಲ್ ಟು h. ಸೊ b ಇಸ್ ಈಕ್ವಲ್ ಟು ಒಂದು ಈಕ್ವೇಷನ್ ಬಂತು. ಇಫ್ ದ ಏರಿಯಾ ಆಫ್ ಟ್ರಯಾಂಗಲ್ ಇಸ್ 48 ಸ್ಕ್ವೇರ್ ಸೆಂಟಿಮೀಟರ್. ಸೊ ಏರಿಯಾ ಕೊಟ್ಟಿದ್ದಾರೆ. ಸೊ ಏರಿಯಾ ಇಸ್ 48. ಸೊ ಏರಿಯಾ ಅಂದರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್. ಸೊ ದಿಸ್ ಈಸ್ ಈಕ್ವಲ್ ಟು 48. ಸೊ ಹಾಫ್ ಬೇಸ್ ಏನಾಯಿತು? 4 + 2h. 4 + 2h. ಹೈಟ್ ಹೆಚ್ಚೆ ತೊಗೊತೀನಿ. ಸೊ ದಿಸ್ ಈಸ್ ಈಕ್ವಲ್ ಟು 48. 2ನ ರೈಟ್ ಸೈಡ್ ಕಳಿಸ್ತೀನಿ. ಸೊ 48 × 2 96 ಆಯಿತು. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ 4 × h + 2h ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು 48 × 2 ಎಷ್ಟಾಯಿತು? 96. ಬೇಕಾದ್ರೆ ನೀವು 2 ಕಾಮನ್ ತೆಗೆದು ಡಿವೈಡ್ ಮಾಡ್ತೀರಾ ಅಂದ್ರೂ ಓಕೆ, ಇಲ್ಲೇ ಡಿವೈಡ್ ಮಾಡ್ಬೋದಿತ್ತು ಆ್ಯಕ್ಚುಲಿ. ಓಕೆ, ಇಲ್ಲೇ ಮಾಡ್ತೀನಿ ನೋಡಿರಿ. ಇಲ್ಲಿ 2 ಕಾಮನ್ ತೆಗಿತೀನಿ. ಸೊ 2 ಕಾಮನ್ ತೆಗೆದು ಡಿವೈಡ್ ಮಾಡಿದಾಗ ಏನಾಯಿತು? ಎಷ್ಟು ಉಳಿತು? ಇಲ್ಲಿ 2 ಕಾಮನ್ ತೆಗಿತೀನಿ. 2/2. ಸೊ 2 ಕಾಮನ್ ತೆಗೆದ್ರೆ 2 + h ಇಸ್ ಈಕ್ವಲ್ ಟು 48. ಸೊ ಸಿಂಪ್ಲಿಫೈ ಮಾಡಿರಿ. 2 ಹೋಯಿತು, ಇಲ್ಲೂ ಒಂದು h ಇದೆ. ಸೊ ಸಿಂಪ್ಲಿಫೈ ಮಾಡಿದಾಗ 2h + h ಸ್ಕ್ವೇರ್ ಇಸ್ ಈಕ್ವಲ್ ಟು 48. ಇಲ್ಲಿ 2 ಕಾಮನ್ ತೆಗೆದು ಸಿಂಪ್ಲಿಫೈ ಮಾಡಿರೋದು. ಇಲ್ಲ ನೀವು ಬೇಡ, ನಾನು 2 ರೈಟ್ ಸೈಡ್ ಕಳಿಸ್ತೇನೆ, ನಿಮ್ಮ ಇಷ್ಟ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಸಿಂಪ್ಲಿಫೈ ಮಾಡಿರಿ. ಸೊ 48ನ ರೈಟ್ ಸೈಡ್ ಲೆಫ್ಟ್ ಸೈಡ್ ತೊಗೊತೀನಿ. ಇಲ್ಲಿ ಬರಿತೀನಿ ನೋಡಿರಿ. h ಸ್ಕ್ವೇರ್ + 2h - 48 ಇಸ್ ಈಕ್ವಲ್ ಟು 0. ಸೊ ಇದನ್ನು ಸ್ಪ್ಲಿಟ್ ಮಾಡಬೇಕು. 2hನೇನ 48 ಇದೆ, 2h ಬೇಕು. ಒಂದು 6, ಇನ್ನೊಂದು 8. ಸೊ h ಸ್ಕ್ವೇರ್ + 2h ಇದೆ. ಸೊ ಬಿಗ್ಗರ್ ನಂಬರ್ ಪಾಸಿಟಿವ್. h ಸ್ಕ್ವೇರ್ + 8h - 6h. 8 6 48 - 48 ಈಸ್ ಈಕ್ವಲ್ ಟು 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ. ಸಿಂಪ್ಲಿಫೈ ಮಾಡಿರಿ. h ವ್ಯಾಲ್ಯೂ ಬರಿತೀನಿ. h ವ್ಯಾಲ್ಯೂ ನಿಮಗೆ -8 ಆರ್ h ಇಸ್ ಈಕ್ವಲ್ ಟು 6 ಬರುತ್ತೆ. ವೇರ್ ವಾಟ್ ವಿಲ್ ಯು ಟೇಕ್ ದ ವ್ಯಾಲ್ಯೂ ಆಫ್ h? ಇಟ್ ಈಸ್ 6 ಬಿಕಾಸ್ ಹೈಟ್ ಈಸ್ ಪಾಸಿಟಿವ್. ಅದೊಂದು ಸೆಂಟೆನ್ಸ್ ಬರೀಬೇಕು. ಹೈಟ್ ಕ್ಯಾನಾಟ್ ಬಿ ನೆಗೆಟಿವ್, ಹೆನ್ಸ್ ಹೈಟ್ ಈಸ್ ನಾಟ್ ಈಕ್ವಲ್ ಟು -8. ಬರಿತೀರಲ್ಲ, ಬರೀಲೇಬೇಕು. ಅದಕ್ಕೆ ಈ ಥರ ಕ್ವಶನ್ ಕೇಳಿರೋದು. ಓಕೆ, ಸಮ್ ಸ್ಟೂಡೆಂಟ್ಸ್ ಪ್ಲ್ಯಾನ್ ಎ ಪಿಕ್ನಿಕ್ ಹೋಗಿ ಪ್ಲ್ಯಾನ್ ಮಾಡಿದ್ದಾರೆ ಎಲ್ಲ ಎಕ್ಸಾಮ್ ಬರ್ದಾದ್ಮೇಲೆ, ಅದಕ್ಕಿಂತ ಮುಂಚೆ ಎಲ್ಲ. ದ ಬಜೆಟ್ ಫಾರ್ ದ ಫುಡ್ ವಾಸ್ ಅರೌಂಡ್ 900. ಓಕೆ, ಊಟಕ್ಕೆ 10 ಆಫ್ ದೆಮ್ ಫೇಲ್ಡ್. ಸೊ ಏನೋ ಕಾರಣಕ್ಕೆ ಬಂದಿಲ್ಲ. ದ ಕಾಸ್ಟ್ ಆಫ್ ದ ಫುಡ್ ಫಾರ್ ಈಚ್ ಮೆಂಬರ್ ಇನ್ಕ್ರೀಸ್. ಆಬ್ವಿಯಸ್ಲಿ ಇನ್ಕ್ರೀಸ್ ಆಗಬೇಕು. ಜನ ಕಮ್ಮಿ ಆದರೆ ನನ್ನ ಕೈಯಿಂದ, ನನ್ನ ಜೇಬಿಂದ ಹಾಕೋ ದುಡ್ಡು ಏನಾಗಬೇಕು? ಜಾಸ್ತಿ ಆಗಬೇಕು. 15 ರೂಪಾಯಿ ಜಾಸ್ತಿ ಆಯಿತು ಪ್ರತಿಯೊಬ್ಬರಿಗೆ. ಫೈಂಡ್ ಹೌ ಮೆನಿ ಸ್ಟೂಡೆಂಟ್ಸ್ ವೆಂಟ್ ಫಾರ್ ದ ಪಿಕ್ನಿಕ್. ಸೊ ಈಗ 900. ಟೋಟಲ್ ಕಾಸ್ಟ್ ಫಾರ್ ಫುಡ್ ಈಸ್ 900. ಈ 900 ಟೋಟಲ್ ಇನಿಷಿಯಲಿ ಎಷ್ಟಾಯಿತು? ಎಕ್ಸ್. ಸೊ ಎಕ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೋಗಬೇಕಿತ್ತು. ಸೊ ಈಚ್ ಪರ್ಸನ್ ಫುಡ್ ಪ್ರೈಸ್ ಆಫ್ ದ ಫುಡ್ ಫೈಂಡ್ ಮಾಡಬೇಕು ಅಂದರೆ 900 ಟೋಟಲ್ ಕಾಸ್ಟ್ ಡಿವೈಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಇದು ಮಾಡಿದರೆ ನಿಮಗೆ ಈಚ್ ಪರ್ಸನ್ಗೆ ಎಷ್ಟು ಅಂತ ಗೊತ್ತಾಗ್ತಿತ್ತು, ಹೌದಾ ಇಲ್ಲ? ಈಗೇನಾಯಿತು? 15 ಜನ ಕಮ್ಮಿ ಆದರು. ಸೊ ಟೋಟಲ್ ಎಕ್ಸ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಕ್ಸ್.
ಬಟ್ ಈಗ 15 ಜನ ಕಮ್ಮಿ ಆದರು, ಏನಾಗುತ್ತೆ, ಓಕೆ, ಎಕ್ಸ್ ಮೈನಸ್ 15, 15 ಕಮ್ಮಿ ಆದರು. ಸೊ ಈಗ ಪ್ರತಿಯೊಬ್ಬರಿಗೆ ಎಷ್ಟಾಯಿತು ಅಂತ ಫೈಂಡ್ ಮಾಡಬೇಕು ಅಂದರೆ ಕಾಸ್ಟ್ ಸೇಮೇ ಉಳಿತು. ಸೊ 15 ಜನ ಕಮ್ಮಿ ಆದರು ಅಂದರೆ ಕಾಸ್ಟ್ ಪ್ರತಿಯೊಬ್ಬರಿಗೆ ಏನಾಗಬೇಕು, ಜಾಸ್ತಿ ಆಗಬೇಕು. ಸೊ ದಿಸ್ ಈಸ್ ಬಿಗ್ಗರ್, ಯಾಕಂದರೆ ಜನ ಕಮ್ಮಿ ಆದರೂ ಕಾಸ್ಟ್ ಅಷ್ಟೇ ಇದೆ. ಸೊ ಅಂದರೆ ಟೋಟಲ್ ಕಾಸ್ಟ್ ಅಷ್ಟೇ ಇದೆ. ಸೊ ಈಚ್ ಪರ್ ಸ್ಟೂಡೆಂಟಿಗೆ ಕಾಸ್ಟ್ ಏನಾಯಿತು, ಇಲ್ಲಿ ಜಾಸ್ತಿ ಆಯಿತು. ಇಲ್ಲಿ ಜನ ಜಾಸ್ತಿ ಇದ್ದಾರೆ, ಸೊ ಕಾಸ್ಟ್ ಕಮ್ಮಿ ಆಗುತ್ತೆ. ಸೊ ಲೆಫ್ಟ್ ಸೈಡ್ ಇರೋ ಕಾಸ್ಟ್ ಏನಿದೆ, ಜಾಸ್ತಿ ಇದೆ, ಇದು ಕಮ್ಮಿ ಇದೆ. ಸೊ ಎಷ್ಟು ಡಿಫ್ರೆನ್ಸ್ ಆಯಿತು ಅಥವಾ ಎಷ್ಟು ಜಾಸ್ತಿ ಆಯಿತು, 15 ಜಾಸ್ತಿ ಆಯಿತು. ನಾನು ಯಾಕೆ ಬರ್ಕೊಂಡೆ ಅಂದರೆ 15 ಕಮ್ಮಿ ಆದ್ರ, ಸೊ ಈ ಕಾಸ್ಟ್ ಏನಿದೆ ಜಾಸ್ತಿ ಇದೆ. ಸೊ ಎಷ್ಟು ಜಾಸ್ತಿ ಇದೆ, 15 ರೂಪಾಯಿ ಜಾಸ್ತಿ ಇದೆ. ಸೊ ಸ್ಟಾರ್ಟಿಂಗ್ ಏನು ಬರೋಕ್ಕೆ ರೆಡಿ ಇದ್ರು ಅದಕ್ಕಿಂತ 15 ರೂಪಾಯಿ ಜಾಸ್ತಿ ಆಯಿತು. ಯಾಕೆ, ಜನ ಕಮ್ಮಿ ಆಗಿದ್ದಕ್ಕೆ. ಸೊ ಈಕ್ವೇಷನ್ ಸಾಲ್ವ್ ಮಾಡ್ಕೊಳ್ರಿ. ಸೊ ಈಕ್ವೇಷನ್ ಸಾಲ್ವ್ ಮಾಡ್ಕೋಬೇಕು ಅಂದರೆ, ಓಕೆ, ಇದು 900 ಬೈ ಎಕ್ಸ್ ಮೈನಸ್ 15 ಮೈನಸ್ 900 ಬೈ ಎಕ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು 15. ಎಲ್ ಸಿ ಎಮ್ ಎಲ್ಲದನ್ನು ಹಂಗೆ ಮಲ್ಟಿಪ್ಲೈ ಮಾಡ್ತೀರಾ, ಯಾಕಂದರೆ ಏನೂ ಕಾಮನ್ ಇಲ್ಲ. ಎಕ್ಸ್ ಮೈನಸ್ 15 ಇಂಟು ಎಕ್ಸ್. ಸೊ ಎಕ್ಸ್ ಏನಾಗುತ್ತೆ, 900 ಜೊತೆ ಮಲ್ಟಿಪ್ಲೈ ಆಗುತ್ತೆ, 900 ಎಕ್ಸ್ ಮೈನಸ್ ಇದೆ, 900 ಹಂಗೆ ಇದೆ, ಇಂಟು ಎಕ್ಸ್ ಮೈನಸ್ 15. ಸೊ ದಿಸ್ ಈಸ್ ಈಕ್ವಲ್ ಟು 15. ಓಕೆ, ಸಾರಿ, ದಿಸ್ ಇಸ್ ನಾಟ್ 15, ದಿಸ್ ಇಸ್ 10. ಸೊ ದಿಸ್ ಇಸ್ 10. ಓಕೆ, 10 ಇದು, 15 ಅಲ್ಲ, ಸಾರಿ. 10 ಆಫ್ ದೆಮ್ ಫೇಲ್ಡ್. ಸೊ 15 ಜನ ಕಮ್ಮಿ ಆದರು. ಹೀಗೆ ಸೊ 10 ಜನ ಕಮ್ಮಿ ಆದರು. ಸರ್ ಅಗೇನ್ 15 ಅಂತೀನಿ. ಸೊ 10 ಜನ ಕಮ್ಮಿ ಆದರು. ಸೊ ಈಗ ಇದನ್ನು ಸಾಲ್ವ್ ಮಾಡಬೇಕು ಅಂದಾಗ 900x ನ್ಯೂಮರೇಟರ್ 900x ಮೈನಸ್ 900x ಮೈನಸ್ ಇಂಟು ಮೈನಸ್ ಪ್ಲಸ್ ಎಷ್ಟಾಯಿತು, 9000 ಆಯಿತು. ಯಾಕಂದರೆ 900 ಇಂಟು 10 9000 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 10 ಇಂಟು ಎಕ್ಸ್ ಏನಾಯಿತು, ಎಕ್ಸ್ ಸ್ಕ್ವೇರ್ ಮೈನಸ್ 10x. ಸೊ ದಿಸ್ ಈಸ್ ಈಕ್ವಲ್ ಟು 15. ಸೊ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಯಿತು, ರೈಟ್ ಸೈಡ್ ತೊಗೊಂಡೋಗ್ರಿ, 9000 ಹಿಂಗೆ ಇರಲಿ, ಈಸ್ ಈಕ್ವಲ್ ಟು 15 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 10x. 15 ನಾನು ಲೆಫ್ಟ್ ಸೈಡ್ ತೊಗೊತೀನಿ, ಯಾಕಂದರೆ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಆದಾಗ ಎಷ್ಟು ಬರುತ್ತೆ, 600 ಬರುತ್ತೆ. ಡಿವೈಡ್ ಮಾಡಿ ನೋಡಿರಿ. ಸೊ ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 10x. 600 ಆ ಕಡೆ ತೊಗೊಂಡೋದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 10x ಮೈನಸ್ 600 ಈಸ್ ಈಕ್ವಲ್ ಟು 0. ಮೈನಸ್ 10x ಇದೆ, ಇಲ್ಲೂ ಮೈನಸ್ 600 ಇದೆ. ಸೊ ಯಾವ ನಂಬರ್ ತೊಗೋಬೇಕು ಮಾಡಿರಿ, ಆಯ್ತಲ್ಲ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು, ಈಕ್ವೇಷನ್ ಸಾಲ್ವ್ ಮಾಡಿರಿ, ನಿಮಗೆ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಎಕ್ಸ್ ಅಗೇನ್ ಶುಡ್ ಬಿ ಪಾಸಿಟಿವ್. ಎಲ್ಲಿ ನೆಗೆಟಿವ್ ಬಂತು ಅಂದರೆ ದಟ್ ಈಸ್ ನಾಟ್ ದ ಆನ್ಸರ್. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು, ಸಾಲ್ವ್ ಮಾಡ್ತೀರಾ ಅನ್ಕೊಳ್ತೀನಿ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ದಟ್ ಈಸ್ ಫೈಂಡ್ ಹೌ ಮೆನಿ ಸ್ಟೂಡೆಂಟ್ಸ್. ಸೊ ಹೌ ಮೆನಿ ಸ್ಟೂಡೆಂಟ್ಸ್ ಅಂದರೆ ವಾಟ್ ಎವರ್ ದ ವ್ಯಾಲ್ಯೂ ಆಫ್ ಎಕ್ಸ್ ಯು ಗೆಟ್, ದಟ್ ಈಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್, ಆಯ್ತಲ್ಲ. ಓಕೆ, ನೆಕ್ಸ್ಟು ಒಂದು ಸೆಮಿ ಸರ್ಕಲ್ ಇದೆ, ಎ ಬಿ ಕೊಟ್ಟಿದ್ದಾರೆ. ಸೊ ಎ ಬಿ 10 ಇದೆ, ಎ ಸಿ 6. ಸೊ ಎ ಸಿ ಎಷ್ಟಿದೆ, 6 ಇದೆ. ಆಬ್ವಿಯಸ್ಲಿ ಅಗೇನ್ ಆ್ಯಂಗಲ್ ಇನ್ ಎ ಸೆಮಿ ಸರ್ಕಲ್ ಪ್ರಾಪರ್ಟಿ. ಸೊ ಆ್ಯಂಗಲ್ ಸಿ ವಿಲ್ ಬಿ 90 ಡಿಗ್ರಿ. ಸೊ ಸಿ 90 ಡಿಗ್ರಿ ಆಯಿತು ಅಂದರೆ ಪೈಥಾಗರಸ್ ಥಿಯರಮ್ ಬಿ ಸಿ ವಿಲ್ ಬಿ 8, ವಿಚ್ ಇಸ್ ನಥಿಂಗ್ ಬಟ್ ಹೈಟ್. ಇದನ್ನೆಲ್ಲ ನೀವು ಬರೀಬೇಕು. ಯು ಹ್ಯಾವ್ ಟು ಶೋ ಹೌ ಡಿಡ್ ಯು ಗೆಟ್ ವಾಟ್ ಈಸ್ ಆ್ಯಂಗಲ್ ಸಿ ಬೇಸ್ಡ್ ಆನ್ ವಾಟ್ ಥಿಯರಮ್. ಆ್ಯಂಡ್ ಸಿಮಿಲರ್ಲಿ ಆ್ಯಂಗಲ್ ಸಿ 90 ಆಯಿತು ಅಂದರೆ ದೆನ್ ಯು ಶುಡ್ ಬಿ ಏಬಲ್ ಟು ಸೇ ಓಕೆ ವಾಟ್ ಈಸ್ ಬಿ ಸಿ, ಹೌ ಡಿಡ್ ಯು ಗೆಟ್ ಬಿ ಸಿ ಅಂತ. ಆಫ್ಟರ್ ಫೈಂಡಿಂಗ್ ಆಲ್ ದಿಸ್, ಫೈಂಡ್ ದಟ್ ಏರಿಯಾ ಆಫ್ ಟ್ರಯಾಂಗಲ್. ಯಾಕಂದರೆ ವಾಟ್ ದೇ ಆರ್ ಆಸ್ಕಿಂಗ್, ಫೈಂಡ್ ದ ಏರಿಯಾ ಆಫ್ ಸೆಗ್ಮೆಂಟ್. ಸೆಗ್ಮೆಂಟ್ ಅಂದಾಗ ವಾಟ್ ದೇ ವಾಂಟ್ ಇಸ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಈ ಏರಿಯಾ ಬೇಕು. ಈ ಗ್ರೀನ್ ಕಲರ್ ಏನಿದೆ ಈ ಏರಿಯಾ ಅವ್ರು ನೋಡ್ತಿರೋದು.
ಸೊ ಗ್ರೀನ್ ಏರಿಯಾ ಬೇಕು ಅಂದರೆ ಏನು ಮಾಡ್ತೀವಿ, ಏರಿಯಾ ಆಫ್ ಸೆಮಿ ಸರ್ಕಲ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಸೆಮಿ ಸರ್ಕಲ್, ಏರಿಯಾ ಆಫ್ ಸೆಗ್ಮೆಂಟ್, ಓಕೆ ಬರ್ಕೊಳ್ಳೋಣ. ಏರಿಯಾ ಆಫ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಮಿ ಸರ್ಕಲ್ ದೊಡ್ಡದು, ಏರಿಯಾ ಆಫ್ ಸೆಮಿ ಸರ್ಕಲ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಏರಿಯಾ ಆಫ್ ಟ್ರಯಾಂಗಲ್, ಏರಿಯಾ ಆಫ್ ಸೆಮಿ ಸರ್ಕಲ್ pi r square by 2 ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್, ಯಾಕಂದರೆ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್, ಸಿಂಪಲ್. ಬಟ್ ಇದು 8 ಮತ್ತು ಆ್ಯಂಗಲ್ ಸಿ 90 ಡಿಗ್ರಿ ಬರೋದು ಹೆಂಗೆ ಅಂತಲೂ ತೋರಿಸ್ಬೇಕಿಲ್ಲಿ. ಸೊ ಪೈ ಆರ್ ಸ್ಕ್ವೇರ್, ಪೈನ ಹಂಗೆ ಇಡ್ತೀನಿ, ಆರ್ ಸ್ಕ್ವೇರ್ ಆರ್ ಟೋಟಲ್ 10. ಸೊ ವಾಟ್ ಈಸ್ ದ ರೇಡಿಯಸ್, ಹಾಫ್ 5. ಸೊ ಆರ್ ರೇಡಿಯಸ್ 5 ಆಯಿತು. ಸೊ ಏನಾಯಿತು, ಪೈ ಆರ್ ಸ್ಕ್ವೇರ್ ಅಂದರೆ ಪೈ ಇಂಟು 25/2 ಮೈನಸ್ ಹಾಫ್ ಇಂಟು ಬೇಸ್ 6 8, ಒಂದು ಬೇಸ್ ಇನ್ನೊಂದು ಹೈಟ್ ಯಾವ್ದಾದ್ರು ತೊಗೊಳ್ರಿ. ಸೊ ಹಾಫ್ ಇಂಟು 6 ಇಂಟು 8. ಸೊ ಫೈನಲ್ ಏನು ಬಂತಪ್ಪ, 25 π/2 ಮೈನಸ್ 6 8 48, 48/2 24. ಸೊ ಸಾಲ್ವ್ ಮಾಡಿರಿ. ದಿಸ್ ಮೆನಿ ಸ್ಕ್ವೇರ್, ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರಲ್ಲ, ಓಕೆ ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್ ಸ್ಕ್ವೇರ್. ಇದನ್ನು ಸಾಲ್ವ್ ಮಾಡಿರಿ. ಯು ಹ್ಯಾವ್ ಟು ಫೈಂಡ್ ಪೈ ವ್ಯಾಲ್ಯೂ 3 ಅಲ್ಲಿ ಎಕ್ಸಾಮಲ್ಲಿ 3.14 ಅಥವಾ 22/7 ನೀವೇನು ತೊಗೊತಿರೋ ತೊಗೊಳ್ರಿ. ರೈಟ್ ಇಟ್ ಇನ್ ಡೆಸಿಮಲ್ ಆಯ್ತಲ್ಲ. ಸೊ ದಟ್ ಈಸ್ ದ ಆನ್ಸರ್, ಡೆಸಿಮಲಲ್ಲಿ ಬರಿಬೇಕಾಗೆ. ನೆಕ್ಸ್ಟ್, ಎ ವೆಸಲ್ ಈಸ್ ಇನ್ ದ ಫಾರ್ಮ್ ಆಫ್ ಎನ್ ಇನ್ವರ್ಟೆಡ್ ಕೋನ್. ಸೊ ಒಂದು ಕೋನ್ ಆಗಿದೆ, ಹೈಟ್ ಕೊಟ್ಟಿದ್ದಾರೆ. ಸೊ ಹೈಟ್ ಈಸ್ 8 ಸೆಂಟಿಮೀಟರ್, ರೇಡಿಯಸ್ ಆಫ್ ದ ಟಾಪ್ ವಿಚ್ ಇಸ್ ಓಪನ್. ಸೊ ರೇಡಿಯಸ್ ಆಫ್ ದ ಕೋನ್ 5 ಸೆಂಟಿಮೀಟರ್, ವಾಟ್ರಲ್ಲಿ ಫಿಲ್ ಮಾಡಿದ್ದಾರೆ. ನೆಕ್ಸ್ಟು ಬ್ರಿಮ್ ಅಂದರೆ ಮೇಲೆ ಟಾಪ್ ಏನು ಇರುತ್ತೋ ಅಲ್ಲಿ ತನಕ ಫುಲ್ ನೀರಲ್ಲಿ ಫಿಲ್ ಮಾಡಿದ್ದಾರೆ. ಲೆಡ್ ಶಾರ್ಟ್ಸ್ ಈಚ್ ವಿಚ್ ಇಸ್ ದ ಶೇಪ್ ಆಫ್ ಸ್ಪಿಯರ್. ಸೊ ಸ್ಪಿಯರ್ ಆಗಿದೆ. ಸೊ ಲೆಡ್ ಶಾರ್ಟ್ ಅದು ರೇಡಿಯಸ್. ಸೊ ಲೆಡ್ ಶಾರ್ಟ್ ದ ರೇಡಿಯಸ್ ಆರ್, ಅದಕ್ಕೆ ಕಲರ್ ಚೇಂಜ್ ಮಾಡಿಕೊಂಡೆ. ಸ್ಪಿಯರ್ ರೇಡಿಯಸ್ 0.5 ಸೆಂಟಿಮೀಟರ್ ವೆಸಲಲ್ಲಿ ಹಾಕ್ತಾರೆ. ಸೊ ಆಬ್ವಿಯಸ್ಲಿ ಲೆಡ್ ಶಾರ್ಟ್ನ ಹಾಕಿದಾಗ ನೀರೇನಾಗಬೇಕು, ಫುಲ್ಲು ನೀರು ತುಂಬಿದೆ, ಅದಕ್ಕೇನಾದರೂ ಹಾಕಿದ್ರೆ ಏನಾಗುತ್ತೆ, ಹೊರಗೆ ಬರುತ್ತೆ. ಲೈಕ್ ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಓದಿದ್ದೀರಾ. ಸೊ ನೀರಲ್ಲಿ ಹಾಕಿದ ತಕ್ಷಣ ಫುಲ್ ನೀರಿದೆ, ಸೊ ಹೊರಗೆ ಬರುತ್ತೆ. ನೆಕ್ಸ್ಟ್ 1/4 ಆಫ್ ದ ವಾಟರ್ ಫ್ಲೋಸ್ ಔಟ್. 1/4 ನೀರು ಕೋನಲ್ಲಿ ಏನಿದೆ ಅದು ಹೊರಗೆ ಬರುತ್ತೆ. ಎಷ್ಟು ಲೆಡ್ ಶಾರ್ಟ್ಸ್ ಹಾಕಿದ್ದೀರಪ್ಪ ಅಂತ ಫೈಂಡ್ ಮಾಡಬೇಕು. ಸೊ ಕೋನ್ ಇದೆ. ಸೊ ಕೋನ್ದು ಓಕೆ ಇನ್ ಜನರಲ್ ಆಗಿ ಬರೀಬೇಕು ಅಂದರೆ ವಾಲ್ಯೂಮ್ ಆಫ್ ಕೋನ್ ದೊಡ್ಡದು, ಕೋನ್ ದೊಡ್ಡದು. ಸೊ ವಾಲ್ಯೂಮ್ ಆಫ್ ಕೋನ್ ಏನಾಯಿತು, ವಿ ಹ್ಯಾವ್ ಟು ಫೈಂಡ್ ದ ನಂಬರ್ ಆಫ್ ಲೆಡ್ ಶಾರ್ಟ್ಸ್. ಎಷ್ಟು ನಂಬರ್ ಆಫ್ ಲೆಡ್ ಶಾರ್ಟ್ಸ್ನ ಹಾಕಿದ್ದೀವಿ ಅಂತ. ಸೊ ಎಷ್ಟು ನೀರು ಹೊರಗೆ ಬಂತು, ಅಗೇನ್ 1/4 ನೀರು ಹೊರಗೆ ಬಂತು. ಸೊ ಕೋನ್ದು 1/4 ವಾಲ್ಯೂಮ್, 1/4 ನೀರು ಹೊರಗೆ ಬಂತು ಎಲ್ಲಿಂದ, ಕೋನಿಂದ. ಸೊ ಕೋನ್ದು 1/4 ವಾಲ್ಯೂಮ್ ಈಸ್ ಈಕ್ವಲ್ ಟು ಸ್ಪಿಯರ್. ಎಷ್ಟು ಸ್ಪಿಯರ್ ಗೊತ್ತಿಲ್ಲ. ಸೊ ಎನ್ ನಂಬರ್ ಆಫ್ ಸ್ಪಿಯರ್. ಸೊ ಸ್ಪಿಯರ್ದು ವಾಲ್ಯೂಮ್. ಸೊ ಎಷ್ಟೋ ಸ್ಪಿಯರ್ ಇದೆ, ಎಷ್ಟಿದೆ, ಎನ್ ಇದೆ. ಸೊ ಎನ್ ನಂಬರ್ ಆಫ್ ಸ್ಪಿಯರ್ ಹಾಕಿದಾಗ ಅದರದ್ದು ವಾಲ್ಯೂಮ್ ಏನಾಯಿತು, 1/4 ದ ವಾಲ್ಯೂಮ್ ಆಫ್ ಕೋನ್. ಸೊ ಈ ವ್ಯಾಲ್ಯೂಸ್ನ ಹಾಕ್ರಿ. ಸೊ ಗ್ರೀನ್ ಇದೆ, ಓಕೆ. ಸೊ 1/4 ವಾಲ್ಯೂಮ್ ಆಫ್ ಕೋನ್ ಅಂದಾಗ 1/3 ಪೈ ಆರ್ ಸ್ಕ್ವೇರ್ ಹೆಚ್. 1/3 ಪೈನ ಹಂಗೆ ಇಡ್ಕೊತೀನಿ, ಯಾಕಂದರೆ ಎಲ್ಲೂ ರೈಟ್ ಸೈಡು ಪೈ ಬರುತ್ತೆ ಗೊತ್ತು. ಸೊ ಪೈನ ಹಂಗೆ ಇಡ್ಕೊತೀನಿ. ಆರ್ ಸ್ಕ್ವೇರ್, ಸೊ ರೇಡಿಯಸ್ ಇಸ್ 5 ಸ್ಕ್ವೇರ್, ಹೈಟ್ ಇಸ್ 8. ಸೊ ದಿಸ್ ಈಸ್ ಈಕ್ವಲ್ ಟು ಎನ್ ವ್ಯಾಲ್ಯೂ ಗೊತ್ತಿಲ್ಲ, ಎನ್ ಫೈಂಡ್ ಮಾಡಬೇಕು. ವಾಲ್ಯೂಮ್ ಆಫ್ ಸ್ಪಿಯರ್ 4/3 ಪೈ ಆರ್ ಕ್ಯೂಬ್. ರೇಡಿಯಸ್ ಇಸ್ 0.5 ಸೆಂಟಿಮೀಟರ್. ಸೊ 0.5 ಅಂದಾಗ ಅದನ್ನು 0.5/10 ಅಂತ, 5/10 ಅಂತ ಬರೀತಿರೋ ಅಥವಾ 1/2 ನಿಮ್ಮ ಇಷ್ಟ. ಸೊ 1/2 ಕ್ಯೂಬ್. ಸ್ಪಿಯರ್ ವಾಲ್ಯೂಮ್ ಆಫ್ ಸ್ಪಿಯರ್ ಇಸ್ 4/3 ಪೈ ಆರ್ ಕ್ಯೂಬ್.
ಸೊ 1/2 ಕ್ಯೂಬ್, ಕ್ಯೂಬ್ ನಾಟ್ ಸ್ಕ್ವೇರ್, ಕ್ಯೂಬ್. ಸೊ ಈಗ ಓಕೆ, ಇದನ್ನು ಗ್ರೀನಲ್ಲೇ ಬರೋದನ್ನ. ಓಕೆ, ಸೊ n ಇಂಟು 4/3 ಪೈ ಆರ್ ಕ್ಯೂಬ್ ಅಂದರೆ 1/2, ಯಾಕಂದರೆ ಅಲ್ಲಿ ಆರೆಂಜ್ ತೊಗೊಂಡಿದೆ ಕಲರ್ ಕೋಡ್. ಓಕೆ, ಸೊ ಏನಾಯಿತು, ಪೈ ಇದೆ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 1/3, 3 ಎರಡು 3 ಕೆಳಗಿದೆ, 3 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 4 ಇದೆ, ಇಲ್ಲಿ 1/2 ಹೋಲ್ ಕ್ಯೂಬ್ ಇದೆ. ಸೊ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ರಿ. ಸೊ 1/4 ಏನು ಉಳಿತು, 5 ಸ್ಕ್ವೇರ್ ಅಂದರೆ 25 ಇಂಟು 8. ಯಾವುದನ್ನು ಮಲ್ಟಿಪ್ಲೈ ಮಾಡೋಕೆ ಹೋಗ್ಬೇಡ್ರಿ, ಹೆಂಗಿದೆಯೋ ಹಂಗೆ ಇಡ್ರಿ. ಎಷ್ಟು ಸಿಂಪಲ್ಲಾಗಿ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ ನೋಡಿರಿ. ಸೊ 4 ಇದೆ ಇಂಟು 1/2 ಇಂಟು 1/2 ಇಂಟು 1/2. ಸೊ 2 2s 4, ಈ 4 ಹೋಯ್ತು. ನೆಕ್ಸ್ಟು ಮೇಲೆ ಏನಾದರೂ ಇದೆಯಾ, ಇಲ್ಲಿದೆ ನೋಡ್ರಿ. 4 1s 4 2s. ಸೊ ಇಲ್ಲಿ 2 ಒಂದೇ ಕೆಳಗುಳಿತು. ಸೊ ಈ 2 ಏನು ಬೇಕು ಅಂದರೆ 2 ಏನಾಗುತ್ತೆ, ಮೇಲೆ ಬರುತ್ತೆ. ಸೊ ಏನಾಯಿತು, 2 2s 4, 4 ಇಂಟು 25 is 100. ಸೊ ಹೌ ಮೆನಿ ಲೆಡ್ ಶಾರ್ಟ್ಸ್, 100 ಲೆಡ್ ಶಾರ್ಟ್ಸ್ನ ಹಾಕಿದ್ದಾರೆ. ಸೊ ಕ್ಯಾಲ್ಕುಲೇಷನ್ ನೋಡ್ಕೊಳ್ರಿ, ನಾನು ಎಲ್ಲೂ ಸೈಡಲ್ಲಿ ರಫಾಗಿ ಬರಿಬೇಕಾಗಿಲ್ಲ. ಸೊ ಅದಕ್ಕೆ ವ್ಯಾಲ್ಯೂಸ್ ಏನಿದೆ ಫಸ್ಟ್ ಇಡ್ರಿ, ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿರಿ. ಕ್ಯಾನ್ಸಲ್ ಆಗಂಗೆ ಕೊಟ್ಟಿರ್ತಾರೆ ನಿಮಗೆ ಈಸಿಯಾಗಿ ಮಾಡೋದಕ್ಕೆ. ಸೊ ಎಲ್ಲೆಲ್ಲಿ ಕ್ಯಾನ್ಸಲ್ ಆಗುತ್ತೆ ನೋಡಿರಿ, ಕ್ಯಾನ್ಸಲ್ ಮಾಡಿರಿ, ಆಮೇಲೆ ಫೈನಲ್ ಆನ್ಸರ್ ಬರೀರಿ. ನೋಡಿರಿ ಇಲ್ಲಿ ಡೈರೆಕ್ಟಾಗಿ ಬಂತು, ಮೇಕಿಂಗ್ ಇಟ್ ಈಸಿ ಆ್ಯಂಡ್ ಸೇವಿಂಗ್ ಯುವರ್ ಟೈಮ್. ಸಿಮಿಲರ್ಲಿ ಇದನ್ನು ಹಾಗೆ ನೋಡ್ಕೊಡ್ರಿ. ಹೆಮಿಸ್ಪಿಯರಿಕಲ್ ಸೆಕ್ಷನ್. ಸೊ ಒಂದು ಕ್ಯೂಬ್ ಇದೆ, ಆ ಕ್ಯೂಬಲ್ಲಿ ಹೆಮಿಸ್ಪಿಯರ್ನ ತೆಗೆದುಬಿಡ್ತಾರೆ. ಈಗ ಐಸ್ ಕ್ರೀಮ್ ಹೆಂಗೆ ತೆಗೆದಾರೋ ಹಂಗೆ ತೆಗೆದ್ರು. ಆದರೆ ಏನಿದೆ, ಕ್ಯೂಬಿಕಲ್ ಬಾಕ್ಸ್ ಅಸ್ ದ ಡಯಾಮೀಟರ್ 7 ಸೆಂಟಿಮೀಟರ್ ಆಫ್ ದ ಹೆಮಿಸ್ಪಿಯರ್. ಸೊ ಡಯಾಮೀಟರ್ 7 ಸೆಂಟಿಮೀಟರ್. ಸೊ ರೇಡಿಯಸ್ ಏನಾಯಿತು, 7/2. ಹೆಮಿಸ್ಪಿಯರ್ ಈಸ್ ಈಕ್ವಲ್ ಟು ದ ಎಡ್ಜ್ ಆಫ್ ದ ಕ್ಯೂಬ್. ಸೊ 7 ಸೆಂಟಿಮೀಟರ್ ಏನಿದೆ ದಟ್ ಈಸ್ ಈಕ್ವಲ್ ಟು ದ ಎಡ್ಜ್. ಸೊ ಕ್ಯೂಬ್ದು ಎಡ್ಜ್ 7 ಸೆಂಟಿಮೀಟರ್, ಎಡ್ಜಿಗೆ ಈಕ್ವಲ್ ಆಯಿತು. ಬಟ್ ರೇಡಿಯಸ್ ಏನಾಯಿತು, 7/2 ಆಯ್ತಲ್ಲ. ಅವ್ರೇನು ಕೇಳಿದ್ರೆ, ಡಿಟರ್ಮೈನ್ ದ ಸರ್ಫೇಸ್ ಏರಿಯಾ ಆಫ್ ದ ರಿಮೈನಿಂಗ್ ಸಾಲಿಡ್. ಸೊ ಇನ್ನು ಉಳಿದಿದ್ದು ಏನಿದೆ ಅದರದ್ದು ಸರ್ಫೇಸ್ ಏರಿಯಾ ಫೈಂಡ್ ಮಾಡಿರಿ. ನಥಿಂಗ್ ಬಟ್ ರೆಡ್ ಕಲರ್. ನೀವು ರೆಡ್ ಕಲರ್ ಏನು ನೋಡ್ತಿದ್ದೀರೋ ಅದರದ್ದು ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು. ಸೊ ಈ ರೆಡ್ ಕಲರ್ದು ಫೈಂಡ್ ಮಾಡಬೇಕು ಅಂದರೆ ಟೋಟಲ್ ಕ್ಯೂಬ್. ಈಗ ನನ್ನ ಹತ್ರ ಟು ಫೈಂಡ್ ದ ರಿಮೈನಿಂಗ್ ಸಾಲಿಡ್, ಸೊ ಸರ್ಫೇಸ್ ಏರಿಯಾ ಆಫ್ ಸಾಲಿಡ್ ಫೈಂಡ್ ಮಾಡಬೇಕು ಅಂದರೆ ಟೋಟಲ್ ಕ್ಯೂಬ್. ಓಕೆ, ಟೋಟಲ್ ಕ್ಯೂಬ್ ಡೈರೆಕ್ಟಾಗಿ ಬರ್ಬಿಡ್ತೀನಿ. 6a² ಟೋಟಲ್ ಕ್ಯೂಬ್ ಮೈನಸ್, ಯಾಕೆ ಮೈನಸ್ಸು, ಮೇಲೊಂದು ಸರ್ಕಲ್ ಹೋಯ್ತಲ್ಲ, ಸರ್ಕಲ್ ಯಾಕಂದರೆ ಹೆಮಿಸ್ಪಿಯರ್ನ ತೆಗೆದಿದ್ದೀವಿ. ಸೊ ಈ ಸರ್ಕಲ್ ನೋಡ್ರಿ, ಇಲ್ಲಿ ರೆಡ್ಡು ಫುಲ್ ಇಲ್ಲ, ಸೊ ಇಲ್ಲಿ ಅಷ್ಟೇ ಉಳಿದಿದೆ. ಸೊ ಸರ್ಕಲ್ಲು ರಿಮೂವ್ ಆಯಿತು. ಸೊ ಸರ್ಕಲ್ ರಿಮೂವ್ ಆಯಿತು ಅಂದರೆ ಏನಾಯಿತು, πr². ಒಂದು ಸರ್ಕಲ್ ಏರಿಯಾ ಹೋಯ್ತು, ಏರಿಯಾ ಒಂದರದ್ದು ಹೋಯ್ತು. ಬಟ್ ಹೆಮಿಸ್ಪಿಯರ್ ಒಂದು ಬಂತಲ್ಲ, ಕೆಳಗೊಂದು ಬಂತಲ್ಲ. ಸೊ ಆ ಕೆಳಗಿಂದು ಹೆಮಿಸ್ಪಿಯರ್ದು ಕರ್ಡ್ ಸರ್ಫೇಸ್ ಏನಾಯಿತು, ಅದನ್ನ ಆ್ಯಡ್ ಮಾಡಬೇಕು. 2πr². ಯಾಕಂದರೆ ಹಿಂಗೆ ಕಟ್ ಮಾಡಿದಾಗ ಈ ಪಾರ್ಟು ಬಂತು. ಸೊ ಈ ಪಾರ್ಟ್ದು ಏರಿಯಾ ಫೈಂಡ್ ಮಾಡಬೇಕು. ರೆಡ್ ಅಂದರೆ ಬರೀ ರೆಡ್ ಅಲ್ಲ, ಓಕೆ, ಈ ಏರಿಯಾನು ಫೈಂಡ್ ಮಾಡ್ಬೇಕು ಇಲ್ಲಿ. ಓಕೆ, ಇದ್ರದ್ದು ರೆಡ್ ಎಲ್ಲ ಬರೆದು ಬಿಡ್ತೀನಿ ತಗೊಳ್ರಿ, ಕನ್ಫ್ಯೂಷನ್ ಯಾಕೆ. ಸೊ ಈ ಪರ್ಟಿಕ್ಯುಲರ್ ಏರಿಯಾ, ಸೊ ಇದ್ರದ್ದು ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು. ನಥಿಂಗ್ ಬಟ್ ಹೆಮಿಸ್ಪಿಯರ್ದು ಕರ್ಡ್ ಸರ್ಫೇಸ್ ಏರಿಯಾ, ದಟ್ ಈಸ್ 2πr². ಸೊ ಆ್ಯಡ್ ಮಾಡಿದಾಗ ಏನಾಯಿತು, 6a² ಮೈನಸ್ πr² ಪ್ಲಸ್ 2πr² ಅಂದರೆ ಪ್ಲಸ್ πr². ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಆನ್ಸರ್ ಬಂತು. ಸೊ 6a ಅಂದರೆ 7² ಪ್ಲಸ್ π. ಆರ್ ರೇಡಿಯಸ್ ಇಸ್ ನಾಟ್ 7, ದಟ್ ಈಸ್ ಡಯಾಮೀಟರ್. ಸೊ ರೇಡಿಯಸ್ ಏನಾಯಿತು, 7/2. ಓಕೆ, π ಇದೆ ಅಲ್ಲ, ಎಲ್ಲ ಬರೆದು ಬಿಡ್ತೀನಿ ನೋಡಿ. π 22/7. ರೇಡಿಯಸ್ ಅಂದರೆ 7/2 ಹೋಲ್ ಸ್ಕ್ವೇರ್ ಅಂದರೆ 7/2 ಇಂಟು 7/2. ಸಪ್ರೇಟ್ ಬರ್ತೀನಿ, ಕ್ಯಾನ್ಸಲ್ ಮಾಡ್ಕೊಳಕ್ಕಿಲ್ಲ. 7 1s 7 7 ಕ್ಯಾನ್ಸಲ್ ಆಯಿತು. 2 1s 2 11s. ನೆಕ್ಸ್ಟು ಎಷ್ಟು ಉಳೀತು,
7 ಸ್ಕ್ವೇರ್ ಅಂದರೆ 49 ಇಂಟು 6 50, ದಟ್ ಈಸ್ 200 ಅಲ್ಲ 50, ಓಕೆ 294 ಪ್ಲಸ್ 11 ಇಂಟು 7 77/2 ಅಂದರೆ 38.5. ಸೊ ಎರಡು ಆ್ಯಡ್ ಮಾಡಿರಿ, ಯು ವಿಲ್ ಗೆಟ್ ದ ಟೋಟಲ್. ಇದೆರಡೂ ಆ್ಯಡ್ ಮಾಡಿರಿ, ಯು ಗೆಟ್ ದ ಟೋಟಲ್ ಸರ್ಫೇಸ್ ಏರಿಯಾ ವಿಚ್ ಇಸ್ ಇನ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ಇದೆರಡು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ವಾಟ್ ಎವರ್ ದ ವ್ಯಾಲ್ಯೂ ಯು ಗೆಟ್, ದಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ. ನೆಕ್ಸ್ಟ್, ಪ್ರೂವ್ ದಟ್ ಸ್ಕ್ವೇರ್ ರೂಟ್ ಆಫ್ 5 ಈಸ್ ಇರ್ರ್ಯಾಷನಲ್ ನಂಬರ್. ಆಬ್ವಿಯಸ್ಲಿ ನೋಡ್ಕೊಳ್ರಿ, ಸ್ಟೆಪ್ಸ್ ನೋಡ್ಕೊಳ್ರಿ, ಇದನ್ನು ನಾನೇನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಬಿಕಾಸ್ ಯು ಹ್ಯಾವ್ ಟು ಪ್ರಾಕ್ಟಿಸ್. ಅಗೇನ್ ಹಿಂದಿನ ಕ್ವಶನ್ ಪೇಪರ್ ಎಲ್ಲ ಚೆಕ್ ಮಾಡಿದಾಗ ಫಸ್ಟ್ ಟೈಮ್ ಐ ಗೆಸ್ ಮಾಡಲ್ ಕ್ವಶನ್ ಪೇಪರಲ್ಲಿ ಸ್ಕ್ವೇರ್ ರೂಟ್ ಆಫ್ 5 ಅಂತ ಕೊಟ್ಟಿದ್ದಾರೆ. ಯೂಶಲಿ ಎಕ್ಸಾಮಲ್ಲೆಲ್ಲ 2 + ಸ್ಕ್ವೇರ್ ರೂಟ್ ಆಫ್ 3 ಅಥವಾ 2 + ಸ್ಕ್ವೇರ್ ರೂಟ್ ಆಫ್ 5 ಹಿಂಗೆ ಕೇಳ್ತಿದ್ದಾರೆ, ಪ್ಲಸ್ ಅಂತ ಆ್ಯಡ್ ಮಾಡಿ ಕೇಳ್ತಿದ್ರು. ಬಟ್ ಸಪ್ರೇಟ್ ಇಂಡಿವಿಜುವಲ್ ಆಗಿ ಬರೀ ಸ್ಕ್ವೇರ್ ರೂಟ್ ಆಫ್ 5, ಸ್ಕ್ವೇರ್ ರೂಟ್ ಆಫ್ 3, ಸ್ಕ್ವೇರ್ ರೂಟ್ ಆಫ್ 2 ಅಂತ ಕೇಳಿರೋದು ಇಲ್ಲೇ ಇಲ್ಲ ಇಲ್ಲಿ ಫೈನಲ್ ಪೇಪರಲ್ಲಿ. ಸೊ ಆ್ಯನ್ಯಲ್ ಪೇಪರಲ್ಲಿ ಆ ಥರ ಕೇಳಿಲ್ಲ, ಕೇಳಬಾರ್ದು ಅಂತೇನಿಲ್ಲ ಅಲ್ಲ. ಎರಡು ಸೇಮೆ, ಅದರದ್ದೇ ಕಂಟಿನ್ಯೂಯೇಷನ್ನು. ಟೆಕ್ಸ್ಟ್ ಬುಕ್ಕಲ್ಲಿದೆ, ಹೆಂಗೋ ಪ್ರಾಕ್ಟೀಸ್ ಮಾಡಲೇಬೇಕು, ಅದು ಹೆಂಗಿದೆಯೋ ಹಂಗೆ ಬರಲೇಬೇಕು. ಓಕೆ, ನೆಕ್ಸ್ಟ್ ಟ್ರಯಾಂಗಲ್ಸ್. ಡಿ ಈಸ್ ಎ ಪಾಯಿಂಟ್ ಆನ್ ಸೈಡ್ ಬಿ ಸಿ. ಸೊ ಡಿ ಏನಿದೆ ಬಿ ಸಿ ಮೇಲಿದೆ. ಓಕೆ, ಸಚ್ ದಟ್ ಆ್ಯಂಗಲ್ ಎ ಡಿ ಸಿ, ಸೊ ಈ ಒಂದು ಆ್ಯಂಗಲ್ ಏನಿದೆ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎ ಸಿ, ದೊಡ್ಡ ಟ್ರಯಾಂಗಲ್ದೆ ಬಿ ಎ ಸಿ. ಸೊ ಗ್ರೀನ್ ಏನಿದೆ ಆ್ಯಂಗಲ್ ಸೇಮ್ ಇದೆ. ಓಕೆ, ಗ್ರೀನ್ ಕಾಣಿಸ್ತಿಲ್ಲ, ಇರಲಿ ಬಿಡ್ರಿ. ಸೊ ಗ್ರೀನ್ ಏನಿದೆ ದೇ ಆರ್ ಸೇಮ್. ನೆಕ್ಸ್ಟು ಶೋ ದಟ್, ಏನೋ ಶೋ ಮಾಡಬೇಕು, ಒಂದು ದೊಡ್ಡ ಟ್ರಯಾಂಗಲ್ ಇನ್ನೊಂದು ಸಣ್ಣ ಟ್ರಯಾಂಗಲ್ ಅಂತ ತೊಗೋಬೇಕಾಗತ್ತೆ. ಸೊ ಈಗ ದೊಡ್ಡ ಟ್ರಯಾಂಗಲ್ ತೊಗೊತೀನಿ ಎ ಬಿ ಸಿ, ಸ್ಮಾಲ್ ಟ್ರಯಾಂಗಲ್ ತೊಗೊತೀನಿ ಎ ಡಿ ಸಿ. ಸೊ ಇದೆರಡು ಸಿಮಿಲರ್ ಅಂತ ಪ್ರೂವ್ ಮಾಡಿದ್ರೆ ನಮ್ಗೆ ಆಟೋಮೆಟಿಕಲಿ ಇದು ಬರುತ್ತೆ. ಯಾಕಂದರೆ ಎ ಡಿ ಬಿದು ಆ್ಯಂಗಲ್ದೇನು ಕೊಟ್ಟಿಲ್ಲ, ನಮ್ಗೆ ತೊಗೊಂಡ್ರು ಏನೂ ಯೂಸ್ ಇಲ್ಲ. ಈ ಆ್ಯಂಗಲ್ಲು ಅದಕ್ಕೆ ಈಕ್ವಲ್, ಈ ಆ್ಯಂಗಲ್ ಡಿ ಏನಾದರೂ ಅದಕ್ಕಾದರೂ ಈಕ್ವಲ್ ಇದೆಯಾ ಗೊತ್ತಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಬಿ ಎ ಸಿ. ಸೊ ದೊಡ್ಡ ಟ್ರಯಾಂಗಲ್ದು ಸಣ್ಣ ಟ್ರಯಾಂಗಲ್, ಈ ಎರಡು ಟ್ರಯಾಂಗಲ್ ತೊಗೊಳ್ರಿ. ಸೊ ಇಲ್ಲಿ ಅವ್ರು ಕೊಟ್ಟಿರೋ ಹಂಗೆ ಆ್ಯಂಗಲ್ ಬಿ ಎ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಸಿ. ಮುಗೀತಲ್ಲ, ಒಂದು ಆ್ಯಂಗಲ್ ಅಂತೂ ಮುಗೀತು. ಇನ್ನೊಂದು ಆ್ಯಂಗಲ್ ಸಿ, ದೊಡ್ಡ ಟ್ರಯಾಂಗಲಲ್ಲೂ ಸಣ್ಣ ಟ್ರಯಾಂಗಲಲ್ಲೂ ಆ್ಯಂಗಲ್ ಸಿ ಏನಿದೆ ಕಾಮನ್ ಇದೆ. ಆ್ಯಂಗಲ್ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಕಾಮನ್. ಎರಡು ಆ್ಯಂಗಲ್ಲು. ಸೊ ಎ ಕ್ರೈಟೀರಿಯಾ. ಸೊ ಎ ಕ್ರೈಟೀರಿಯಲ್ಲಿ ಎರಡು ಟ್ರಯಾಂಗಲ್ಸ್ ಏನಾಯಿತು ಸಿಮಿಲರ್ ಆಯಿತು. ಸೊ ಎರಡು ಟ್ರಯಾಂಗಲ್ ಸಿಮಿಲರ್ ಹೆಂಗೆ ಬರೀತೀರಾ, ಆ್ಯಂಗಲ್ಸ್ ಫಸ್ಟ್ ಬರ್ಕೊಳ್ರಿ. ಸೊ ಆ್ಯಂಗಲ್ಸ್ ಯಾವುದಿದೆ ಅಂದರೆ ಸಿಮಿಲಾರಿಟಿ ಬರೀಬೇಕು ಅಂದರೆ ಟ್ರಯಾಂಗಲ್ ಯಾವ ಆರ್ಡ್ರಲ್ಲಿ ಬರೀತೀರಾ ವೆರಿ ಇಂಪಾರ್ಟೆಂಟ್. ಸೊ ಆ್ಯಂಗಲ್ ಸಿ, ಎರಡು ಟ್ರಯಾಂಗಲಲ್ಲಿ ಆ್ಯಂಗಲ್ ಸಿ ಇದೆ, ಸಿ ಬರೀತೀರಾ. ನೆಕ್ಸ್ಟು ದೊಡ್ಡ ಟ್ರಯಾಂಗಲಲ್ಲಿ ಆ್ಯಂಗಲ್ ಎ, ಸ್ಮಾಲ್ ಟ್ರಯಾಂಗಲಲ್ಲಿ ಆ್ಯಂಗಲ್ ಡಿ. ಸೊ ದೊಡ್ಡ ಟ್ರಯಾಂಗಲಲ್ಲಿ ಆ್ಯಂಗಲ್ ಎ, ಸ್ಮಾಲ್ ಟ್ರಯಾಂಗಲಲ್ಲಿ ಆ್ಯಂಗಲ್ ಡಿ. ಸೊ ಇನ್ನೇನು ಉಳೀತು, ಎ ಆಯಿತು, ಸಿ ಆಯಿತು, ಬಿ ಒಂದು ಉಳೀತು. ನೆಕ್ಸ್ಟ್ ಇಲ್ಲಿ ಡಿ ಆಯಿತು, ಸಿ ಆಯಿತು, ಎ ಒಂದು ಉಳೀತು. ಸೊ ಟ್ರಯಾಂಗಲ್ ಬಿ ಎ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಎ ಡಿ ಸಿ. ಬೇಕಾದ್ರೆ ಚೆಕ್ ಮಾಡಿಕೊಡ್ರಿ ಬಿ. ಓಕೆ, ಚೆಕ್ ಮಾಡೋದು ಆಮೇಲೆ ಮಾಡಿರಿ. ಸೊ ಈಗೇನು ಪ್ರೂವ್ ಮಾಡಬೇಕು, ಎ ಬಿ ಇದೆ, ಎ ಸಿ ಇದೆ, ಓಕೆ, ಎ ಡಿ ಇದೆ, ಬಿ ಸಿ ಇದೆ. ಓಕೆ, ಇದು ಎ ಡಿ ಬಿ ಸಿ. ಓಕೆ, ಫಸ್ಟ್ ಹೆಂಗೆ ಸೈಡ್ಸ್ ಹೆಂಗೆ ಬರುತ್ತೆ ಬರೀರಿ. ಬಿ ಎ ಬೈ ಫಸ್ಟ್ ಒನ್ ಏನು ಎ ಡಿ ಈಸ್ ಈಕ್ವಲ್ ಟು ಫಸ್ಟ್ ಲಾಸ್ಟು ಬಿ ಸಿ ಫಸ್ಟ್ ಲಾಸ್ಟು, ಎ ಸಿ ಈಸ್ ಈಕ್ವಲ್ ಟು ಸೆಕೆಂಡು ಲಾಸ್ಟು ಎ ಸಿ ಬೈ ಸೆಕೆಂಡು ಲಾಸ್ಟು ಡಿ ಸಿ. ಎಲ್ಲ ಸೈಡ್ಸು ಬರೆದ್ರಾ?
ಈಗ ಚೆಕ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದು ಬೇಕು ಅಂತ. ಎ ಬಿ ಬೇಕು, ಎ ಬಿ ಬೇಕು, ಎ ಡಿ ಬೇಕು, ಎ ಬಿ ಎ ಸಿ. ಓಕೆ, ಇಲ್ಲಿದೆ ನೋಡ್ರಿ, ಎ ಡಿ ಬಿ ಸಿ. ಈ ಒಂದು ಪಾರ್ಟ್. ಸೊ ಈ ಒಂದು ಪಾರ್ಟ್ ತೊಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಎ ಸಿ ಮೇಲೆ ಹೋದಾಗ ಏನಾಗುತ್ತೆ, ಎ ಬಿ. ಸೊ ಎ ಬಿ ಇಂಟು ಎ ಸಿ, ಎ ಸಿ ಮೇಲೆ ಹೋಯ್ತು, ಎ ಬಿ ಇಂಟು ಎ ಸಿ ಆಯಿತು. ನೆಕ್ಸ್ಟು ರೈಟ್ ಸೈಡ್ ಏನಿದೆ, ಎ ಡಿ ಬಿ ಸಿ. ಸೊ ಎ ಡಿ ಮೇಲೆ ಹೋದಾಗ ಎ ಡಿ ಇಂಟು ಬಿ ಸಿ ಬಂತಲ್ಲ. ಸೊ ಈ ಒಂದು ಪಾರ್ಟ್ ತೊಗೊಂಡ್ರೆ ಯು ಕ್ಯಾನ್ ಪ್ರೂವ್, ಹೆನ್ಸ್ ಪ್ರೂವ್ಡ್. ಟ್ರಯಾಂಗಲ್ಸು ತುಂಬ ಕಷ್ಟ ಅಂತಲ್ಲ, ಹೆಂಗೆ ತೊಗೋಬೇಕು ಏನು ಮಾಡಬೇಕು ಅಂತ ಗೊತ್ತಿತ್ತು ಅಂದರೆ ಆರಾಮ್ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಪ್ರೂವ್ ದಟ್, ಅಗೇನ್ ಇದು ಹೇಳಿದ್ದೇನೆ, ಸ್ಕ್ವೇರ್ ರೂಟ್ ಕೊಟ್ಟರು ಮೇಲೆ ಕೆಳಗಿಂದು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಪ್ಲಸ್ಸು ಮೈನಸ್ ಅಷ್ಟು ಚೇಂಜ್ ಮಾಡ್ತಾರೆ. ಇಲ್ಲ ಇದನ್ನು ರ್ಯಾಷನಲೈಸ್ ಮಾಡೋ ಹಂಗೆ ನಿಮಗೆ ಕೊಟ್ಟಿರ್ತಾರೆ, 99.9% ರ್ಯಾಷನಲೈಸ್ ಮಾಡೋಂಗೆ ಕೊಟ್ಟಿರ್ತಾರೆ. ಸೊ ರ್ಯಾಷನಲೈಸ್ ಮಾಡಿರಿ, ಏನು ಯೋಚನೆ ಮಾಡಿದ್ರೆ ರ್ಯಾಷನಲೈಸು. ಸೊ 1 ಪ್ಲಸ್ ಸೈನ್ ತೀಟಾ ಬೈ 1 ಮೈನಸ್ ಸೈನ್ ತೀಟಾ. ಆರ್ ಎಚ್ ಎಸ್ಸು ನೋಡ್ತಿಲ್ಲ ಏನಿದೆ ಅಂತ, ಫಸ್ಟ್ ರ್ಯಾಷನಲೈಸ್ ಮಾಡ್ಕೊತೇನೆ. ಸೊ ರ್ಯಾಷನಲೈಸ್ ಮಾಡ್ಕೋಬೇಕಾದ್ರೆ ಸೊ ಮೈನಸ್ ಇದೆ, ಸೊ ಏನಾಗುತ್ತೆ ಪ್ಲಸ್ ತೊಗೊತೀರ, 1 ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ತೀಟಾ. ಸೊ ಸಿಮಿಲರ್ಲಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಸೈನ್ ತೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ತೀಟಾ. ಸೊ ಇದನ್ನು ರ್ಯಾಷನಲೈಸ್ ಮಾಡ್ಕೋಬೇಕು ಅಂದರೆ ಏನಿದೆ ಅಂತ ಕೆಳಗೆ ಏನಿದೆ ನೋಡಿರಿ, 1 ಪ್ಲಸ್ ಸೈನ್ ತೀಟಾ, ಇಲ್ಲೇನಾಗುತ್ತೆ 1 ಮೈನಸ್ ಸೈನ್ ತೀಟಾ, ಇಲ್ಲೂ 1 ಮೈನಸ್ ಸೈನ್ ತೀಟಾ. ಸೊ ಈಗ 1 ಪ್ಲಸ್ ಸೈನ್ ತೀಟಾ 1 ಪ್ಲಸ್ ಸೈನ್ ತೀಟಾ ಹಂಗೆ 1 ಪ್ಲಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್. ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಸ್ಕ್ವೇರ್ ರೂಟ್ ಇದೆ, ಪ್ಲಸ್ ಸ್ಕ್ವೇರ್ ರೂಟ್ ಇದೆ 1 ಮೈನಸ್ ಸೈನ್ ತೀಟಾ 1 ಮೈನಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಟ್ರಿಗ್ನೋಮೆಟ್ರಿ ಐಡೆಂಟಿಟೀಸ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಸಪ್ರೇಟಾಗಿ ಹೇಳಿದ್ದೀನಿ, ಈ ಥರ ಪ್ರಾಬ್ಲಮ್ಸ್ ಎಷ್ಟು ಬಂದಿದೆ ತೋರಿಸಿದ್ದೀನಿ. 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಇಸ್ ಕಾಸ್ ಸ್ಕ್ವೇರ್ ತೀಟಾ. ಸೊ ಓಕೆ, ಮೇಲೆ ಸ್ಕ್ವೇರ್ ರೂಟ್ ಇದೆ, ಓಕೆ ಆಮೇಲೆ ತೆಗಿರಿ 1 ಪ್ಲಸ್ ಸೈನ್ ತೀಟಾ, ಯಾಕಂದರೆ ಕೆಳಗೊಂದು ಬರ್ಕೊಂಡು ಈಸಿ ಆಗುತ್ತೆ, ಕಾಸ್ ಸ್ಕ್ವೇರ್ ತೀಟಾ. 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಂದರೆ ಕಾಸ್ ಸ್ಕ್ವೇರ್ ತೀಟಾ, ಸ್ಕ್ವೇರ್ ರೂಟ್ ಹಾಗೆ ಇದೆ, ಪ್ಲಸ್ 1 ಮೈನಸ್ ಸೈನ್ ತೀಟಾ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಅಗೇನ್ ಕಾಸ್ ಸ್ಕ್ವೇರ್ ತೀಟಾ. ಸೊ ಈಗ ಸ್ಕ್ವೇರ್ ರೂಟು ಸ್ಕ್ವೇರ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಸ್ಕ್ವೇರ್ ರೂಟು ಸ್ಕ್ವೇರ್ಸ್ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿತು 1 ಪ್ಲಸ್ ಸೈನ್ ತೀಟಾ ಉಳಿತು. ಎಲ್ಲಿ ಬರೋಣ 1 ಪ್ಲಸ್ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ, ಪ್ಲಸ್ ಇಲ್ಲೇನು ಉಳಿತು 1 ಮೈನಸ್ ಸೈನ್ ತೀಟಾ, 1 ಮೈನಸ್ ಸೈನ್ ತೀಟಾ ಬೈ ಕಾಸ್ ತೀಟಾ. ಸೊ ಎಲ್ಸಿಯಮ್ ಕಾಸ್ ತೀಟಾ 1 ಪ್ಲಸ್ ಮೇಲಿರೋದು ಆ್ಯಡ್ ಮಾಡ್ತೀರ ಅಷ್ಟೇ, 1 ಪ್ಲಸ್ ಸೈನ್ ತೀಟಾ ಪ್ಲಸ್ 1 ಮೈನಸ್ ಸೈನ್ ತೀಟಾ, ಪ್ಲಸ್ ಸೈನ್ ತೀಟಾ ಮೈನಸ್ ಸೈನ್ ತೀಟಾ ಹೋಯಿತು, 1 ಪ್ಲಸ್ 1 2 ಬೈ ಕಾಸ್ ತೀಟಾ. ಸೊ 2 ಬೈ ಕಾಸ್ ತೀಟಾ ಅಂದರೆ ಏನು, ನಥಿಂಗ್ ಬಟ್ 2 ಸೆಕೆಂಡ್ ತೀಟಾ. ಯಾಕೆ ಕಾಸ್ ತೀಟಾ 1 ಬೈ ಕಾಸ್ ತೀಟಾ ಅಂದರೆ ಸೆಕೆಂಡ್ ತೀಟಾ, ಹೆನ್ಸ್ ಪ್ರೂವ್ಡ್ ಆಯ್ತಲ್ಲ. ಸ್ಕ್ರೀನ್ಶಾಟ್ ತೊಗೊಂಡಿದ್ರೆ ತೊಗೊಳ್ರಿ. ಎಲ್ಲಿಂದ ಬಂತು, ಇಲ್ಲಿಂದ ಹಿಂಗೆ ಬಂತು. ಓಕೆ, ನೆಕ್ಸ್ಟು ಪ್ರೂವ್ ದಟ್. ಇದನ್ನು ಯಾಕೆ ತೊಗೊಂಡಿದ್ದೀನಿ ಅಂದರೆ ಅಗೇನ್ ನಿಮಗೆ ಸೈನ್ ವ್ಯಾಲ್ಯೂ ಬೇಕು ಅಂದಾಗ ಕ್ವಿಕ್ಕಾಗಿ ನೋಡಬೇಕು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. 0 1 2 3 4 0 1 2 3 4 ನಥಿಂಗ್ ಬಟ್ 0 ಅಂದರೆ 0 ಡಿಗ್ರಿ. ಸೊ ಇದು 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ.
ಇಲ್ಲಿ ಸೈನ್ಗೆ ನಾ ಹೇಳ್ತಿರೋದು ಸೈನ್ಗೆ. ಸೊ ಸೈನಿಗೆ ತಗೊಂಡಾಗ ಸೊ ಸೈನ್ 60 ಅಂದರೆ ಓಕೆ ನಾನು ಪ್ರೂವ್ ಮಾಡಬೇಕು. ಫೈನ್. ಸೊ ನಾನು ಫಸ್ಟ್ RHS ತೊಗೊತಿದ್ದೀನಿ ಇಲ್ಲಿ. ಸೈನ್ 60 ವಾಟ್ ಈಸ್ ಸೈನ್ 60 ಅಂತ ಫೈನ್ ಮಾಡಬೇಕು ಅಂದರೆ 60 ಏನಿದೆ 60ಗೆ 3 ನಂಬರ್ 3 ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 3/4 ಅಂದರೆ ಡಿವೈಡ್ ಬೈ 4. ಸೊ ನಂಬರ್ ಏನಿದೆ 3 ಇದೆ. ಸೊ 3 ಏನಿಂದ ಡಿವೈಡ್ ಮಾಡ್ತಿದ್ದೀರಾ? ಸೈನ್ 60 ಬರೀಬೇಕು ಅಂದರೆ ಸ್ಕ್ವೇರ್ ರೂಟ್ ಆಫ್ ಸೈನ್ 60ನ ಹೇಳ್ತಿರೋದು. ಅಗೇನ್ ಇಲ್ಲಿ 60 ಡಿಗ್ರಿಗೆ ನಂಬರ್ ಏನಿದೆ 3 ಇದೆ. ಸೊ ಡಿವೈಡ್ ದಟ್ ಬೈ 4. ಅದೇ 45 ಡಿಗ್ರಿ ಇತ್ತು ಅಂದರೆ 3 ಜಾಗದಲ್ಲಿ 2 ಹಾಕ್ತೀರಾ, ಯು ಹ್ಯಾವ್ ಟು ಡಿವೈಡ್ ದಟ್ ಬೈ 4. ಅದೇ 30 ಡಿಗ್ರಿ ಇತ್ತು ಅಂದರೆ ನಂಬರ್ ಏನಿದೆ 1 ಇದೆ. ಸೊ ಇಲ್ಲಿ 1 ಬರಿತಿದ್ರಿ, ಡಿವೈಡ್ ಬೈ 4. ಸೊ ನಂಬರ್ ಏನಿದೆ ನೋಡ್ರಿ, ಅದ್ರ ಅಂದರೆ ಡಿಗ್ರಿ ಎಷ್ಟಿದೆ ಅದರ ನಂಬರ್ ಡಿವೈಡೆಡ್ ಬೈ 4. ಸೊ ಈಗ ಸೈನ್ 60 ಆಯಿತು. √3/4 2 ಮೈನಸ್ ಆಯ್ತಲ್ಲ. ಸೊ ಸೈನ್ 60 ಗೊತ್ತಾಯಿತು. ಕಾಸ್ 60 ಬರೀಬೇಕು ಅಂದರೆ ಇದನ್ನು ರಿವರ್ಸ್ ಮಾಡ್ಕೊಂಡು ಬರಿಬೋದು. ಸೊ ಒಂದು ಶಾರ್ಟ್ 2 ಮಾಡಿದ್ದೀನಿ, ಚೆಕ್ ಮಾಡಿರಿ. ನೆಕ್ಸ್ಟು ಟ್ಯಾನ್ ಕ್ಯೂಬ್ 60. ಸೊ ಟ್ಯಾನ್ ಕ್ಯೂಬ್ 60 ಡಿಗ್ರಿ, ಟ್ಯಾನ್ 60 ಅಂದರೆ √3. ಸೊ ಕ್ಯೂಬ್ ಅಂದರೆ ಕ್ಯೂಬ್. ಸೊ ಈಗ ನಾನು ತೊಗೊಂಡಿರೋದೇನು RHS. ಸೊ RHS ಏನಾಯಿತು? ಕ್ಯೂಬ್ ರೂಟ್ ಆಫ್ 3 ಅಂದರೆ 3√3. ಕ್ಯೂಬ್ ರೂಟ್ ಆಫ್ 3ನ 3√3 ಅಂತ ಬರಿಬೋದು. ಮೈನಸ್ 2 ಇಂಟು ಕ್ಯೂಬ್ ರೂಟ್ ಆಫ್ 3 ಹಂಗೆ ಇರುತ್ತೆ, ಸ್ಕ್ವೇರ್ ರೂಟ್ ಆಫ್ 4 ಸ್ಕ್ವೇರ್ ರೂಟ್ ಆಫ್ 3 ಹಂಗೆ ಇರುತ್ತೆ, ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2. ಏನಾಯಿತು? 2 ಕ್ಯಾನ್ಸಲ್ ಆಯಿತು. ಎಷ್ಟಾಯಿತು? 3√3 ಮೈನಸ್ √3. ಸೊ ದಿಸ್ ಇಸ್ ನಥಿಂಗ್ ಬಟ್ 2√3. ಸೊ RHS ಬಂತು. ಈಗ LHS √3 + 1 ಇಂಟು 3 ಮೈನಸ್ cot 30. ಸೊ cot 30 is √3. tan 30 is 1/√3. ಅಂದರೆ tan 60 √3, cot 30 √3. ಅಗೇನ್ ಸಪ್ಲಿಮೆಂಟ್ರಿ ಆ್ಯಂಗಲ್. ನೀವು ಹೆಂಗಾದರೂ ತೊಗೊಳ್ರಿ, ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತಾದರೂ ತೊಗೊಳ್ರಿ, ರೆಸಿಪ್ರೋಕಲ್ ಅಂತಾದರೂ ತೊಗೊಳ್ರಿ. ಲೈಕ್ ಹೆಂಗೆ ತೊಗೊತೀರ ಅನ್ನೋದಾಗಿ ಕ್ವಿಕ್ಕಾಗಿದ್ದಾಗ tan 60 ಕಾಂಪ್ಲಿಮೆಂಟ್ರಿ cot 30. ಸೊ tan 60 √3 ಅಂದರೆ cot 30 √3ನೇ ಕಾಂಪ್ಲಿಮೆಂಟ್ರಿ ತೊಗೊಳಂಗಿದ್ರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿರಿ. √3 ಇಂಟು 3 3√3, √3 ಇಂಟು -√3 -3, ಯಾಕಂದರೆ ಸ್ಕ್ವೇರ್ ಇದೆ, ಸ್ಕ್ವೇರ್ ಹೋಗುತ್ತೆ. ನೆಕ್ಸ್ಟು 1 ಇಂಟು 3 + 3, 1 ಇಂಟು -√3 ಹಂಗೆ ಇದೆ. ಸೊ ಏನಾಯಿತು? +3 -3 ಕ್ಯಾನ್ಸಲ್ ಆಯಿತು. 3√3 -√3 ಅಂದರೆ 2√3. ಸೊ LHS 2√3, RHS 2√3. ಹೆನ್ಸ್ ಪ್ರೂವ್ಡ್. ವ್ಯಾಲ್ಯೂಸು, ಸೈನ್ ವ್ಯಾಲ್ಯೂಸು, ಕಾಸ್ ವ್ಯಾಲ್ಯೂಸ್. ನಿಮಗೆ ಸೈನ್ ವ್ಯಾಲ್ಯೂ ಒಂದು ಗೊತ್ತಿತ್ತು ಅಂದರೆ ಕಾಸ್ ಅದರ ರೆಸಿಪ್ರೋಕ್ ಅಂದರೆ ರಿವರ್ಸ್ ಬರ್ಕೊಂಡು ಹೋಗೋದೆ. ಅದನ್ನೇ ಹೆಂಗೆ ಬರೆಯೋದಂತೂ ಹೇಳಿದ್ದೀನಿ. ಸೊ ಮೀನ್ ಫೈಂಡ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ಲು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಕ್ವಿಕ್ಕಾಗಿ ಹೇಳೋದಕ್ಕೋಸ್ಕರ ನಾನು ಹಾಕೇ ಬಿಟ್ಟಿದ್ದೀನಿ. ಸೊ ಏನಿದೆ, ಕ್ಲಾಸ್ ಇಂಟರ್ವಲ್ ಇದೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಸೊ ಎಕ್ಸ್ ಹೆಂಗೆ ಬರುತ್ತೆ? ಕ್ಲಾಸ್ ಇಂಟರ್ವಲ್ ಏನಿದೆ 2 ಆ್ಯಡ್ ಮಾಡ್ತಾರೆ, ಡಿವೈಡ್ ಬೈ 2. ಸೊ 10 + 20 30, 30/2 15. ಸಿಮಿಲರ್ಲಿ 20 + 30 50, 50/2 25. ಸೊ ಎಲ್ಲ ಹಂಗೆ ಇದೆ. ಆ್ಯಡ್ ಮಾಡೋದು, ಡಿವೈಡ್ ಬೈ 2 ಮಾಡ್ಕೊಂಡು ಬರೆಯೋದು. ನಿಮಗೆ ಯೂಶ್ವಲಿ ಎಲ್ಲ ಡಿಫ್ರೆನ್ಸಸ್ ಸೇಮ್ ಇರೋಂಗೆ ಕೊಟ್ಟಿರ್ತಾರೆ. ಸೊ ಇಲ್ಲೇನು ಡಿಫ್ರೆನ್ಸ್ ಇರುತ್ತೋ ನೆಕ್ಸ್ಟು ಅದೇ ಡಿಫ್ರೆನ್ಸ್ ಆ್ಯಡ್ ಮಾಡ್ಕೊಂಡು ಹೋದ್ರೆ ಬರುತ್ತೆ. ನೆಕ್ಸ್ಟು ಡಿ ಅಂದರೆ ಏನು? x - a. ಸೊ ಈ 35 ಏನಿದೆ, ದಿಸ್ ಇಸ್ a. ಸೊ a ಹೆಂಗೆ ಫೈಂಡ್ ಮಾಡ್ತೀರಾ? 5 ಅಂದರೆ ಆಡ್ ನಂಬರ್ ಆಫ್ ಟರ್ಮ್ಸ್ ಇತ್ತು ಅಂದರೆ ಮಿಡಲ್. ಸೊ 15 25 35 45 55 ಮಿಡಲ್ ಏನಾಯಿತು? 35. ಸೊ ದಿಸ್ ಇಸ್ a. 7 ಇತ್ತು ಅಂದರೆ ಮಿಡಲ್. ಬಟ್ ಅದೇ ಇವನ್ ಇತ್ತು ಅಂದರೆ ಒಂದು ಸ್ವಲ್ಪ ಕನ್ಫ್ಯೂಷನ್. ಬಟ್ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಸ್ಟ್ಯಾಟಿಸ್ಟಿಕ್ಸ್ ಮಾಡಿದಾಗ ಅದನ್ನು ಹೇಳ್ತೇನೆ. ಸೊ a ಬಂತಾ? ಸೊ x - a ಅಂದರೆ 35. x is 15. ಸೊ 15 - 35 -20, 25 - 35 -10 ಎಲ್ಲ ಬರೀತೀರ. ಮೇಲ್ ನೆಗೆಟಿವ್ ಇತ್ತು ಅಂದರೆ ಕೆಳಗೆ ಪಾಸಿಟಿವ್ ಬರುತ್ತೆ ಆಡಿದ್ದಾಗ. ಏನೂ ಚಿಂತೆ ಮಾಡಿದ್ರೆ ಫಾಸ್ಟಾಗಿ ಬರಿಬೋದು. ನೆಕ್ಸ್ಟು ಯು ಅಂದರೆ ಡಿ. ಸೊ ಯು ಇಸ್ x - 35 ಡಿವೈಡೆಡ್ ಬೈ 10.
ಸೊ ಇಲ್ಲಿ 10 ಏನಿದೆ ದಿಸ್ ಇಸ್ ಹೆಚ್. ಹೆಚ್ ಅಂದರೆ ಡಿಫ್ರೆನ್ಸು ಇಲ್ಲಿ ನೋಡಿರಿ, 10-20 ಡಿಫ್ರೆನ್ಸು, 20-30 ಡಿಫ್ರೆನ್ಸು ಹೆಚ್. ಸೊ ಇದನ್ನು ಡಿ ಏನಿದೆ ಡಿವೈಡ್ ಬೈ 10, ಇಲ್ಲಿ -2 ಇದ್ರೆ -20 ಇದ್ರೆ 2, -10 ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಎಫ್ ಇಂಟು ಎಕ್ಸ್ ಎಲ್ಲ ಬರ್ತೀನಿ, ಎಲ್ಲ ಮೆಥಡ್ ತೋರಿಸೋಣ ಅಂತ ಅಂದರೆ ಲೈಕ್ ಡೈರೆಕ್ಟ್ ಮೆಥಡು, ಅಸ್ಯೂಮ್ಡ್ ಮೀನ್ ಮೆಥಡು, ಸ್ಟೆಪ್ ಡಿವಿಯೇಷನ್ ಮೆಥಡು ಎಲ್ಲ ಮೆಥಡ್ ತೋರಿಸೋಣ ಅಂತ ಬರೆದಿರೋದು. ಬಟ್ ನೀವು ಎಕ್ಸಾಮಲ್ಲಿ ಅದರ ಒಂದು ಮೆಥಡ್ ಚೂಸ್ ಮಾಡ್ಕೊಂಡು ಬರಿಬೋದು, ಅಷ್ಟು ಬರಿಬೇಕು ಅಂತ ಇಲ್ಲ. ಸೊ ಎಫ್ ಎಕ್ಸು 4 ಇಂಟು ಎಕ್ಸ್, 4 ಇಂಟು 15 60, ಸೊ 6 ಇಂಟು 25 150 ಮಲ್ಟಿಪ್ಲೈ ಮಾಡ್ತೀರಾ. ಸಿಮಿಲರ್ಲಿ ಎಫ್ ಡಿ, ಎಫ್ ಇದೆ ಡಿ ಇದೆ, 4 ಇಂಟು -20 -80, 6 ಇಂಟು -10 -60 ಎಲ್ಲ ಬರೀತೀರಲ್ಲ. ನೆಕ್ಸ್ಟ್ ಸಿಮಿಲರ್ಲಿ ಎಫ್ ಯು, ಫ್ರೀಕ್ವೆನ್ಸಿ ಇದೆ, ಯು ವ್ಯಾಲ್ಯೂ ಸಿಕ್ತು, 10 ಇಲ್ಲಿ ಎಚ್ 10 ತೊಗೊಂಡಿದ್ರೆ 10 ಡಿವೈಡ್ ಮಾಡಿದ್ರೆ ಇದು ಬರುತ್ತೆ. ಬಟ್ ಸ್ಟಿಲ್ ವೆರಿಫೈ ಮಾಡ್ಕೊಳಂಗಿದ್ರೆ 4 ಇಂಟು -2 -8, 6 ಇಂಟು -1 -6 ಇಲ್ಲಿ ನೋಡಿರಿ 10 ಡಿವೈಡ್ ಮಾಡಿದ್ರೆ ಏನಿದೆಯೋ ಅದೇ ಬರುತ್ತೆ. ಸೊ ಆ್ಯಡ್ ಮಾಡಿರಿ, ಎಫ್ ಎಕ್ಸು 620, ಎಫ್ ಡಿ -80, 10 ಡಿವೈಡ್ ಮಾಡ್ತೀರಾ -8, ಯಾಕಂದರೆ ಇಲ್ಲಿ ಹೆಚ್ 10 ತೊಗೊಂಡಿದ್ದೀರ, ಹೆಚ್ ವ್ಯಾಲ್ಯೂ ಏನು ತೊಗೊಂಡಿರ್ತಾರೋ ಅದರಿಂದ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಕ್ವಿಕ್ಕಾಗಿ ಮಾಡ್ಬೋದು ಅಂತ. ಸೊ ಡೈರೆಕ್ಟ್ ಮೆಥಡು, ಸೊ ಸಮ್ಮೇಷನ್ ಆಫ್ ಡೈರೆಕ್ಟ್ ಮೆಥಡ್ ಮಾಡ್ತಿದ್ದೀನಿ ನೋಡ್ರಿ ಇಲ್ಲಿ, ಸಮ್ಮೇಷನ್ ಆಫ್ ಎಫ್ ಎಕ್ಸ್ ಅಂದರೆ 620 ಡಿವೈಡ್ ಬೈ ಸಮ್ಮೇಷನ್ ಆಫ್ ಎಫ್ ದಟ್ ಈಸ್ 20. ಸೊ ಸಿಂಪ್ಲಿಫೈ ಮಾಡಿದ್ರೆ 2 1s are 31, ಸೊ ಮೀನ್ 31. ಸಿಮಿಲರ್ಲಿ ಅಸ್ಯೂಮ್ಡ್ ಮೀನ್ ಮೆಥಡು ಚೆಕ್ ಮಾಡ್ಕೊಳ್ರಿ. ಸೊ ಅಸ್ಯೂಮ್ಡ್ ಮೀನ್ ಮೆಥಡ್ ಏನಾಗುತ್ತೆ, ಚೇಂಜ್ ಮಾಡ್ತೇನೆ. ಸೊ ಎ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ, ಇಲ್ಲಿ ನಾವು ಎ ತೊಗೊಂಡಿರೋದು 35 ಪ್ಲಸ್ ಸಮ್ಮೇಷನ್ ಆಫ್ ಎಫ್ ಐ ಡಿ ಐ ಅಂದರೆ ಇದರದ್ದು ಸಮ್ಮೇಷನ್ ಎಷ್ಟಾಯಿತು -80 ಡಿವೈಡೆಡ್ ಬೈ ಸಮ್ಮೇಷನ್ ಆಫ್ ಎಫ್ ಅಂದರೆ 20. ಸೊ ಇದನ್ನು ಸಾಲ್ವ್ ಮಾಡಿದ್ರಿ ಅಂದರೆ 35 80/20 ಅಂದರೆ 4 ಮೈನಸ್ ಇದೆ, ಸೊ -4 31 ಎರಡು ಸೇಮ್ ಆಯ್ತಲ್ಲ. ನೆಕ್ಸ್ಟ್ ಸ್ಟೆಪ್ ಡಿವಿಯೇಷನ್ ಮೆಥಡ್ ಇದೆ, ಆಲ್ಮೋಸ್ಟ್ ಬಂದಿರೋದ್ರಿಂದ ಹೆಚ್ ಇಸ್ 10 ಸಾಲ್ವ್ ಮಾಡಿರಿ, ಇದು ನೀವು ಸಾಲ್ವ್ ಮಾಡಿಕೊಡ್ರಿ 31 ಬರಬೇಕು ಅಲ್ಲ. ಸಿಮಿಲರ್ಲಿ 6 ಕ್ವಶನ್ ಇತ್ತು ಮೀಡಿಯನ್. ಸೊ ಮೀಡಿಯನ್ನೂ ಕ್ಲಾಸ್ ಇಂಟರ್ವಲ್ಲು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ನಾನು ಈಸಿ ಆಗಲಿ ಅಂತ ಇಲ್ಲೇ ಹಾಕಿದ್ದೀನಿ. ಸೊ ಕ್ಲಾಸ್ ಇಂಟರ್ವಲ್ಲು ಫ್ರೀಕ್ವೆನ್ಸಿ ಹಂಗೆ ತೊಗೊತೀರಾ, ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ತೊಗೊತೀರಾ. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಏನು ಮಾಡ್ತೀರಾ, ಆ್ಯಡ್ ಮಾಡ್ತಾ ಹೋಗ್ತೀರಾ. ಸೊ 6 ಫಸ್ಟ್ ಫ್ರೀಕ್ವೆನ್ಸಿ, ನೆಕ್ಸ್ಟ್ 6 + 9 15, 15 + 10 25, 25 + 6 31, 31 + 7 38. ಸೊ ಟೋಟಲ್ ಇಲ್ಲಿ ಏನು ಬರುತ್ತೋ ಲಾಸ್ಟ್ ವ್ಯಾಲ್ಯೂನೂ ಅದೇ ಇರಬೇಕು, ಮುಗಿತಲ್ಲ. ನೆಕ್ಸ್ಟ್ ಮೀಡಿಯನ್ ಫಾರ್ಮುಲಾ ಇದೆ, ಎಲ್ ಅಂದರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ತೊಗೋಬೇಕು. ಸೊ ಯಾವ ಕ್ಲಾಸು 38 ಟೋಟಲ್ ವ್ಯಾಲ್ಯೂ ಏನಿದೆ ಡಿವೈಡೆಡ್ ಬೈ 2 ಮಾಡಿರಿ, ಸೊ ಎಷ್ಟು ಬರುತ್ತೆ 19. ಸೊ ನಿಮಗೆ ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇದು ಇಲ್ಲಿ ವ್ಯಾಲ್ಯೂ ಏನು ಬಂದಿರೋದು ಅದಕ್ಕಿಂತ ನೆಕ್ಸ್ಟ್ ಅಂದರೆ ಅದಕ್ಕಿಂತ ಜಾಸ್ತಿ ಯಾವುದಿದೆ ಅಪ್ಪ 25. ಸೊ ಈ ಒಂದು ಕಂಪ್ಲೀಟ್ ಕ್ಲಾಸ್ ಇಂಟರ್ವಲ್ ನಿಮಗೆ ಗೊತ್ತಾಯಿತು. ಸೊ ಇಲ್ಲಿ ಎಲ್ ಅಂದರೆ ಲೋವರ್ ಕ್ಲಾಸ್ ಇಂಟರ್ವಲ್ ಎಷ್ಟಿದೆ 40 ಪ್ಲಸ್ n/2 ಆಗಲೇ ಅಲ್ಲಿ ಮಾಡಿದ್ರಿ, ಟೋಟಲ್ ವ್ಯಾಲ್ಯೂ n ಅಂದರೆ 38, 38/2 ಅಂದರೆ 19. ಸೊ n/2 19. ನೆಕ್ಸ್ಟ್ ಮೈನಸ್ ಸಿ ಎಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಹಿಂದಿಂದೇನಿದೆ ಸಿ ಎಫ್ 15 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ, ಈ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ಫ್ರೀಕ್ವೆನ್ಸಿ ಎಷ್ಟಿದೆ 10. ಸೊ ಸಾಲ್ವ್ ಮಾಡಿರಿ, ಈಸಿನೇ, ಎಷ್ಟು ಈಸಿಗೆ ಅಂದರೆ ಅಷ್ಟು ಈಸಿ ಕೊಟ್ಟಿರ್ತಾರೆ. 19 - 15 ಅಂದರೆ 4/10 ಅಂದರೆ 0.4, 40.4. ಓಕೆ, ಇಂಟು ಹೆಚ್ ಇದೆಲ್ಲ ಸಾರಿ ಇಂಟು ಹೆಚ್. ಸೊ ಹೆಚ್ ಎಷ್ಟಿದೆ 20, ಸಾರಿ 40. ಸೊ ಇಲ್ಲಿ 0 0 0 ಕ್ಯಾನ್ಸಲ್ ಆಯಿತು.
ನೆಕ್ಸ್ಟು 19 ಮೈನಸ್ 15 ಅಂದರೆ 4, 4 2s 8, 48. So this is the median. Next, 7th term of an arithmetic progression. 7th term. So ಏನು ಕೊಟ್ಟಿದ್ದಾರೆ ಬರೀರಿ. 7th term of an arithmetic progression is equal to 4 times. ಇದೇ ಥರ ಪ್ರಾಬ್ಲಮ್ಸ್ ಸಾಕಷ್ಟು ಸಾಲ್ವ್ ಮಾಡಿದ್ದೇನೆ. 4 times ಎಷ್ಟಕ್ಕೆ? ದ ಸೆಕೆಂಡ್ ಟರ್ಮ್. 4 times the second term. Also the 12th term is equal to 2 more ಅಂದರೆ 2 plus, more ಅಂದರೆ plus, 2 more than thrice the 4th term. Thrice, 3 times the 4th term. ಎರಡು equation ಸಾಲ್ವ್ ಮಾಡಿದ್ರೆ ನಿಮ್ಗೆ ಫೈಂಡ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎ ಏನಿದೆ ಡಿ ಏನಿದೆ ಆಟೋಮೆಟಿಕ್ಕಾಗಿ ಬರಲೇಬೇಕು. ಸೊ ಇಕ್ವೇಷನ್ A7 ಅಂದರೆ A ಪ್ಲಸ್ 6D. ಸೊ ದಿಸ್ ಈಸ್ ಈಕ್ವಲ್ ಟು 4. A2 ಅಂದರೆ A ಪ್ಲಸ್ ಡಿ. ಇದನ್ನು ಸಾಲ್ವ್ ಮಾಡಿದಾಗ A ಪ್ಲಸ್ 6D ಈಸ್ ಈಕ್ವಲ್ ಟು 4A ಪ್ಲಸ್ 4D. ಸೊ ಎಲ್ಲ ಅದನ್ನು ರೈಟ್ ಸೈಡ್ ತೊಗೊಂಡೋಗ್ತೀರಾ, ಅಥವಾ ಎನ ರೈಟ್ ಸೈಡ್ ತೊಗೊಂಡೋದ್ರೆ 4A ಮೈನಸ್ ಎ 3A, 4Dನ ಲೆಫ್ಟ್ ಸೈಡ್ ತೊಗೊಂಡು ಬರ್ತೀನಿ, 6D ಮೈನಸ್ 4D 2D. ಹಿಂಗೆ ಹೇಳ್ರಿ, ಏನೋ ಸಾಲ್ವ್ ಮಾಡೋಕ್ಕಾಗಲ್ಲ, ತೊಂದರೆ ಇಲ್ಲ, ಹಿಂಗೆ ಹೇಳ್ರಿ. ನೆಕ್ಸ್ಟು ಇನ್ನೊಂದ್ರದ್ದು A12. ಸೊ A12 ಏನಂತ ಬರಿಬೋದು? A ಪ್ಲಸ್ 11D ಇಸ್ ಈಕ್ವಲ್ ಟು 2 ಪ್ಲಸ್ 3 ಟೈಮ್ಸ್ 4th ಟರ್ಮ್ ಅಂದರೆ A ಪ್ಲಸ್ 3D. ಸೊ A ಪ್ಲಸ್ 11D ಇಸ್ ಈಕ್ವಲ್ ಟು 2 ಪ್ಲಸ್ 3 ಇಂಟು A, 3A ಪ್ಲಸ್ 9D. ಈಗೇನು ಮಾಡ್ತೀರಾ? ಏನು ಲೆಫ್ಟ್ ಸೈಡ್ ತೊಗೊಂಡೋಗ್ತೀರಾ? 2 ಪ್ಲಸ್ A ಲೆಫ್ಟ್ ಸೈಡ್ ಹೋದಾಗ 3A ಮೈನಸ್ ಎ 2A, 9D ಲೆಫ್ಟ್ ಸೈಡ್ ಬಂದಾಗ 11D ಮೈನಸ್ 9D 2D. ಈಗ ನಿಮಗೆ ಎಷ್ಟು ಈಸಿ ಮಾಡ್ತಾರೆ ಅಂದರೆ ಕೆಲವೊಂದ್ಸಲ 2D ಇದೆ, ಇಲ್ಲೂ 2D ಬಂತು. ಸೊ 2D ಜಾಗದಲ್ಲಿ ಏನು ಹಾಕ್ತೀರಾ? 3A ಹಾಕ್ತೀರಾ. ಸೊ ಇಲ್ಲಿ 2D ಜಾಗದಲ್ಲಿ 3A ಹಾಕ್ತೀರಾ. ಸೊ 3A ಇಸ್ ಈಕ್ವಲ್ ಟು 2 ಪ್ಲಸ್ 2A. ಸೊ 2A ಲೆಫ್ಟ್ ಸೈಡ್ ಬಂತು ಅಂದರೆ A ಇಸ್ ಈಕ್ವಲ್ ಟು 2. A ಇಸ್ ಈಕ್ವಲ್ ಟು 2 ಇಲ್ಲಿ ಹಾಕ್ತೀರಾ. D ಇಸ್ ಈಕ್ವಲ್ ಟು 2D ಇದೆ ಇಲ್ಲಿ. ಸೊ D ಇಸ್ ಈಕ್ವಲ್ ಟು A ಹಾಕಿದಾಗ D ಇಸ್ ಈಕ್ವಲ್ ಟು 3 ಬರುತ್ತೆ. ಯಾಕಂದರೆ 2 ಹಾಕಿದಾಗ 2 ಕ್ಯಾನ್ಸಲ್ ಆಗುತ್ತೆ. D ಇಸ್ ಈಕ್ವಲ್ ಟು 3. A ಇಸ್ ಈಕ್ವಲ್ ಟು 2, D ಇಸ್ ಈಕ್ವಲ್ ಟು 3. ಒಂದ್ಸಲ ಚೆಕ್ ಮಾಡ್ಕೊಡ್ರಿ ಬೇಕಾದ್ರೆ ಕರೆಕ್ಟ್ ಬರುತ್ತಾ ಏನು ಅಂತ. ಸೊ 7th ಟರ್ಮು ನೆಕ್ಸ್ಟ್ 4 ಟೈಮ್ಸ್ ಸೆಕೆಂಡ್ ಟರ್ಮ್ ಬರುತ್ತಾ ಚೆಕ್ ಮಾಡಿರಿ, ಬರಲೇಬೇಕು. ವೆರಿಫಿಕೇಷನ್. ನೆಕ್ಸ್ಟು ಸೊಲ್ಯೂಷನ್ ಬೈ ಗ್ರಾಫಿಕಲ್ ಮೆಥಡ್. ಅಗೇನ್ ಎಷ್ಟು ಕ್ವಿಕ್ಕಾಗಿ ಮಾಡಬೇಕು ಅಂದ್ರೆ ಅಷ್ಟು ಕ್ವಿಕ್ಕಾಗಿ ಪಟ್ ಅಂತ ನೋಡೋಣ ಬರ್ರಿ. ಆಗಲೇ ಒಂದು ವಿಡಿಯೋನೂ ಮಾಡಿದ್ದೀನಿ. ಅಗೇನ್ ಸ್ಟಿಲ್ ಕ್ವಿಕ್ಕಾಗಿ. ಸೊ ಎಕ್ಸು ವೈ ಎಕ್ಸು ವೈ. ಸೊ ಈ ಇಕ್ವೇಷನ್ದು ಯಾವುದ್ರದ್ದು? ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2 ಇದು ತೊಗೊತೀನಿ. ಇಲ್ಲಿ 2x ಪ್ಲಸ್ ವೈ ಈಸ್ ಈಕ್ವಲ್ ಟು 7. ಓಕೆ. ಸೊ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 2 ಎಲ್ಲ ಅಗೇನ್ ಕಾನ್ಸ್ಟೆಂಟ್ ಏನಿದೆ 1 ಇರೋದ್ರಿಂದ ಇಲ್ಲಿ ಮೇಲೆ ತೊಗೊಂಡೆ. ಸಿಂಪಲ್. ಒಂದು 0 ಹಾಕ್ರಿ, ಇಲ್ಲೊಂದು 0 ಹಾಕ್ರಿ. ಈಗ ನೋಡ್ರಿ, ಎಕ್ಸ್ 0 ಆದಾಗ ವೈ ಏನಾಗುತ್ತೆ? -2. ಇಲ್ಲಿ ವೈ 0 ಆದಾಗ ಎಕ್ಸ್ ಏನಾಗುತ್ತೆ? 2. ಎಷ್ಟು ಫಾಸ್ಟಾಗಿ ಬಂತ ಆನ್ಸರು. ಸಿಮಿಲರ್ಲಿ ಇಲ್ಲೂ 0 ಹಾಕ್ರಿ, ಇಲ್ಲೂ ಬೇಕಾದರೆ 0 ಹಾಕ್ರಿ. ಇಲ್ಲಿ ಅಗೇನ್ 2 ಇದೆ. ನೀವು ಒಂದು ಮೆಥಡ್ ಏನಿದೆ ಇಲ್ಲಿ ಹೋಲ್ ನಂಬರ್ ಬರೋಂಗೆ ಮಾಡ್ಕೋಬೋದು. ಬಟ್ ಇನ್ನೊಂದು ಲೈಕ್ ಈಗ ಎಕ್ಸ್ 0 ಹಾಕದೆ ಫಸ್ಟ್ ನೋಡೋಣ. ಎಕ್ಸ್ 0 ಹಾಕಿದಾಗ ವೈ ಏನಾಯಿತು? 7 ಆಯಿತು. ಸಿಮಿಲರ್ಲಿ ಇಲ್ಲಿ ವೈ 0 ಹಾಕಿದೆ. ವೈ 0 ಹಾಕಿದಾಗ 2x ಇಸ್ ಈಕ್ವಲ್ ಟು 7. ಎಕ್ಸ್ ಇಸ್ ಈಕ್ವಲ್ ಟು 3.5. ಇದು 1. ಇಲ್ಲ ನನಗೆ ಬೇಡ, ನನಗೆ ಹೋಲ್ ನಂಬರ್ ಬೇಕು ಅಂದರೆ ಎಕ್ಸ್ ವೈ ಹೆಂಗೆ ತೊಗೋಬೇಕು ಅಂದರೆ ಇದರದ್ದು ಅಂದರೆ ಇಲ್ಲಿ ನಂಬರ್ ಏನಿದೆ 2 ಇದೆ. ಸೊ 2ದು ಮಲ್ಟಿಪಲ್ ಆಗಂಗೆ ಇರಬೇಕು. ಸೊ ವೈ 1 ತೊಗೊಂಡಾಗ 7 ಮೈನಸ್ 1 6. ಅವಾಗ ನಿಮ್ಗೆ ಹೋಲ್ ನಂಬರ್ ಬರುತ್ತೆ. ಅದು ಒಂದು ಮೆಥಡ್. ಇಲ್ಲಾಂದರೆ ಸಿಂಪಲಾಗಿ ನನಗೆ ಏನು ಬೇಡ,
0 ತೊಗೊತೀನಿ, ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂದರೆ ತೊಗೊಳ್ರಿ. ಪ್ಲಾಟ್ ಮಾಡಿರಿ, ನಿಮಗೆ ಗೊತ್ತಾ ಫಸ್ಟ್ ಚೆಕ್ ಮಾಡ್ಕೊಂಡಾಗ A1/A2 ಇಸ್ ನಾಟ್ ಈಕ್ವಲ್ ಟು B1/B2. ಸೊ ಹೆನ್ಸ್ ಇಂಟರ್ಸೆಕ್ಟ್ ಆಗ್ತದೆ. ಸೊ ಈ 2 ಪಾಯಿಂಟ್ಸ್ ಸಿಕ್ತು, ಗ್ರಾಫ್ ಡ್ರಾ ಮಾಡ್ಕೊತೀರಾ. ಸೊ ಗ್ರಾಫ್ ಡ್ರಾ ಮಾಡಿಕೊಂಡು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಚೆಕ್ ಮಾಡ್ಕೊಳ್ರಿ. ಸೊ ದಿಸ್ ಈಸ್ ಇಂಟರ್ಸೆಕ್ಟಿಂಗ್ ಅಟ್ 0, 1, 2, 3, 0, 1. ಸೊ ದಿಸ್ ಇಸ್ ಇಂಟರ್ಸೆಕ್ಟಿಂಗ್ ಅಟ್ 3, 1. ಸೊ ಕಣ್ಣು ಮುಚ್ಕೊಂಡು ಬೇಕಿದ್ರೆ x3 y1 x3 y1 ಚೆಕ್ ಮಾಡ್ಕೊಳ್ರಿ. 3 - 1 2, ಇಲ್ಲಿ x3 ಆದಾಗ 2 + 3 6, 6 + 1 7 ಒಂದೇ ಬರುತ್ತೆ. ಮುಗೀತು, ಗ್ರಾಫು ಮುಗೀತು. ಲೆಸ್ ದ್ಯಾನ್ 5 minutes ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್, ದ ಮ್ಯಾಕ್ಸಿಮಮ್ ವಾಲ್ಯೂಮ್ ಆಫ್ ಎ ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್. ಕ್ಲೋಸ್ಡ್ ಸಿಲಿಂಡ್ರಿಕಲ್ ಟ್ಯಾಂಕ್ ವಾಲ್ಯೂಮು is 6160. So volume of cylinder 6160. The diameter of its circular base, diameter, so diameter 28. So radius ಏನಾಯಿತು 14 centimeter. ಇದು ಮೀಟರ್ ಕ್ಯೂಬಾ? ಓಕೆ, ಇದು ಮೀಟರ್. 28 meter. So this is also meter. Okay. Find the cost of painting its surface at the rate of. Okay. ಕ್ಲೋಸ್ಡ್ ಕೊಟ್ಟಿದ್ದಾರೆ, ಸೊ ಯು ಹ್ಯಾವ್ ಟು ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ. ಈಗ ವಾಲ್ಯೂಮ್ ಕೊಟ್ಟಿದ್ದಾರೆ, ದೇ ಹ್ಯಾವ್ ನಾಟ್ ಗಿವನ್ ಹೈಟ್, ರೇಡಿಯಸ್ ಅಷ್ಟೇ ಕೊಟ್ಟಿದ್ದಾರೆ. ಸೊ ವಾಟ್ ಈಸ್ ದ ವಾಲ್ಯೂಮ್? πr²h. ಸೊ ವಾಲ್ಯೂಮ್ πr²h is equal to 6160. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ. ಪೈ ಅಂದರೆ 22/7, r² 14 into 14 into h. So this is equal to 6160. ಹೈಟ್ ಫೈಂಡ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿರಿ. 7 1s 7 2s ಅಷ್ಟೇ, ಇನ್ನೇನು ಹೋಗಲ್ಲ. ಸೊ ಇಲ್ಲೇ ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಂಗಿದ್ರೆ 2 1s 2 ಇಂದ ಡಿವೈಡ್ ಆಗೋದ್ರಿಂದ 3. ನೆಕ್ಸ್ಟು 16 ಅಂದರೆ 0 8 0. ನೆಕ್ಸ್ಟ್ ಅಗೇನ್ 2 ಇಂದ ಡಿವೈಡ್ ಆಗುತ್ತೆ. 2 1 5 4 0. ಓಕೆ, 1 5 4 0. ಇದು 11. ಇದು 11 ಇಂದ ಡಿವೈಡ್ ಆಗುತ್ತೋ 14 ಇಂದ ಡಿವೈಡ್ ಆಗುತ್ತೋ ಚೆಕ್ ಮಾಡಿರಿ. ದಿಸ್ 1 1. ಸೊ ದ ರಿಮೈನ್ 14. ಸೊ ಅಗೇನ್ ಬೇಕಾದ್ರೆ 2 ಇಂದ ಡಿವೈಡ್ ಮಾಡ್ಕೊಳ್ರಿ. 7. ಸೊ 14 2 ಇಂದ ಡಿವೈಡ್ ಆದಾಗ 7 ಆಯಿತು. ಇದು ಅಗೇನ್ 2 ಇಂದ ಡಿವೈಡ್ ಆದಾಗ 15 ಇದೆ. 7 1 ರಿಮೈನಿಂಗ್ 1 14 0. ಇಲ್ಲಿ ನೋಡ್ರಿ, ಇಲ್ಲಿ 7 ಇಂದ ಹೋಯ್ತು. 7 1s 110. ನೆಕ್ಸ್ಟ್ 11 ಇಂದನೂ ಹೋಯ್ತು. 11 1s 11 10. ಫೈನಲಿ ವಾಟ್ ಈಸ್ ಹೈಟ್? 10. ಕ್ಯಾಲ್ಕುಲೇಷನ್ ಅದಕ್ಕೆ ಎಷ್ಟು ಫಾಸ್ಟಾಗಿರಬೇಕು ನೋಡ್ರಿ. ನಾನು ಎಲ್ಲೂ ಸೈಡ್ಗೂ ತೊಗೊಂಡಿಲ್ಲ, ರಫ್ ವರ್ಕ್ ಏನೂ ಮಾಡಿಲ್ಲ. ಹೈಟ್ 10 ಬಂತು. ಸೊ ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು. ಸೊ ಹೈಟ್ 10 ಇದೆ, ರೇಡಿಯಸ್ 14 ಇದೆ. ಓಕೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಕರ್ಡ್ ಸರ್ಫೇಸ್ ಏರಿಯಾ 2πrh. ಏರಿಯಾಸ್ ಆಫ್ 2 ಸರ್ಕಲ್ಸ್ 2πr². 2πr ಕಾಮನ್ ತೊಗೊತೀನಿ. ಸೊ ಏನು ಉಳಿತು? h + r. ಸೊ 2 ವ್ಯಾಲ್ಯೂಸ್ ಹಾಕ್ರಿ. 22/7. ರೇಡಿಯಸ್ಸು 14. ಹೈಟ್ 10. ಸೊ 10 + 14 24. ಡೈರೆಕ್ಟ್ ಅವರ್ದು. ಇದನ್ನು ಕ್ಯಾನ್ಸಲ್ ಮಾಡ್ಕೊತೀನಿ. 7 1s 7 2s ಅಷ್ಟೇ. ಎಲ್ಲ ಮಲ್ಟಿಪ್ಲೈ ಮಾಡಿರಿ. ವಾಟ್ ಎವರ್ ಯು ಗೆಟ್ ದಟ್ ಈಸ್ ಮೀಟರ್ ಸ್ಕ್ವೇರ್. ಬಟ್ ಅವರು ಟೋಟಲ್ ಸರ್ಫೇಸ್ ಏರಿಯಾ ಕೇಳ್ತಿಲ್ಲ, ಕಾಸ್ಟ್ ಕೇಳ್ತಿರೋದು. ಸೊ ಕಾಸ್ಟ್ ಏನಿದೆ, ಈ ವ್ಯಾಲ್ಯೂ ಏನು ಬರುತ್ತೆ ಇಂಟು 5 ಮಾಡಬೇಕು. ಯಾಕಂದರೆ ಕಾಸ್ಟ್ ಅಟ್ ದ ರೇಟ್ ಆಫ್ 5 per square meter. ಸೊ 1 ಮೀಟರ್ ಸ್ಕ್ವೇರ್ಗೆ 5 ರೂಪಾಯಿ. ಸೊ ಟೋಟಲ್ ಏನು ಬರುತ್ತೆ ಇಂಟು 5 ಮಾಡ್ತೀರ, ದಟ್ ವಿಲ್ ಬಿ ಯೋರ್ ಟೋಟಲ್ ಕಾಸ್ಟ್. ಅವರು ಟೋಟಲ್ ಕಾಸ್ಟ್ ಕೇಳ್ತಿರೋದು, ದೇ ಆರ್ ನಾಟ್ ಆಸ್ಕಿಂಗ್ ವಾಟ್ ಈಸ್ ದ ಟೋಟಲ್ ಸರ್ಫೇಸ್ ಏರಿಯಾ. ಓಕೆ, ಲಾಸ್ಟ್ ಕ್ವಶನ್. In the given figure, ಇದು ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ.
ಎಷ್ಟು ಸಿಂಪಲ್ ಇದೆ ನೋಡ್ರಿ. ಫೈಂಡ್ ದ ಲೆಂತ್ ಡಿ ಇ ಫೈಂಡ್ ಮಾಡಬೇಕು, ಡಿ ಇ ಫೈಂಡ್ ಮಾಡಬೇಕು. ನೆಕ್ಸ್ಟು ಇ ಸಿ ಫೈಂಡ್ ಮಾಡಬೇಕು, ಎ ಸಿ ಫೈಂಡ್ ಮಾಡಬೇಕು, ಎ ಬಿ ಫೈಂಡ್ ಮಾಡಬೇಕು. ಇದೆಲ್ಲ ಲೆಂತ್ ಅಷ್ಟೇ ಫೈಂಡ್ ಮಾಡಬೇಕು. ಬಿ ಡಿ ಕೊಟ್ಟಿದ್ದಾರೆ 60 ಮೀಟರ್, 60 ಡಿಗ್ರಿ ಕೊಟ್ಟಿದ್ದಾರೆ, 90 ಡಿಗ್ರಿ, 45 ಡಿಗ್ರಿ ಎಲ್ಲ ಆ್ಯಂಗಲ್ಸ್ ಕೊಟ್ಟಿದ್ದಾರೆ. ಆ್ಯಂಗಲ್ಸ್ ನೋಡೋಣ. ಸೊ ಈಗ ಎ ಬಿ ಡಿ ತೊಗೊಳ್ಳೋಣ, ಬಿಕಾಸ್ ಇಲ್ಲಿ ಇದೊಂದು ಡಿಸ್ಟೆನ್ಸ್ ಕೊಟ್ಟಿರೋದು. ಸೊ ಎ ಬಿ ಡಿ ತೊಗೊಂಡಾಗ ಯು ಹ್ಯಾವ್ ಟು ಫೈಂಡ್ ಎ ಬಿ. ಸೊ ಎ ಬಿ ಹೆಂಗೆ ಫೈಂಡ್ ಮಾಡ್ತೀರಾ? 60 ಡಿಗ್ರಿ ಇದೆ, ಕಾಸ್ ಅಡ್ಜಸೆಂಟ್ ಬೈ ಹೈಪೋಟೇನಿಯಸ್. ಸೊ ಕಾಸ್ 60 ಡಿಗ್ರಿ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಅಂದರೆ ಬಿ ಡಿ ಡಿವೈಡೆಡ್ ಬೈ ಹೈಪೋಟೇನಿಯಸ್ ಎ ಬಿ. ಸೊ ಕಾಸ್ 60 ವ್ಯಾಲ್ಯೂ 1/2. ಸೊ ದಿಸ್ ಈಸ್ ಈಕ್ವಲ್ ಟು ಬಿ ಡಿ ಗೊತ್ತಾ? ಓಕೆ, ಬಿ ಡಿ 60, ಎ ಬಿ. ಸೊ ಎ ಬಿ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಎ ಬಿ ಇಸ್ ಈಕ್ವಲ್ ಟು 120. ಸೊ ಎ ಬಿ ಎಷ್ಟಾಯಿತು? 120 ಮೀಟರ್, ಯಾಕಂದರೆ ಹೈಪೋಟೇನಿಯಸ್ ಜಾಸ್ತಿ ಇರಬೇಕು. ಸೊ ನೆಕ್ಸ್ಟು ಎ ಬಿ ಗೊತ್ತಾಯಿತು. ನೆಕ್ಸ್ಟ್ ಏನು ಬೇಕು? ಎ ಡಿ ಬೇಕಾ? ಎ ಡಿ ಬೇಕಾಗಿಲ್ಲ, ಬಟ್ ಸ್ಟಿಲ್ ನೀವು ಎ ಡಿ ಸಿಕ್ತು ಅಂದರೆ ರೈಟ್ ಸೈಡ್ದು ಫೈಂಡ್ ಮಾಡ್ಕೋಬೋದು, ಇಲ್ಲಾಂದರೆ ರೈಟ್ ಸೈಡ್ ಏನು ಫೈಂಡ್ ಮಾಡೋಕ್ಕಾಗಲ್ಲ. ಫಾರ್ ದಟ್ ಯು ನೀಡ್ ಎ ಡಿ. ಸೊ ಎ ಡಿ ಬೇಕು ಅಂದರೆ ಸೈನ್ 60 ತೊಗೋಬೇಕು. ಸೊ ಸೈನ್ 60 ಈಸ್ ಈಕ್ವಲ್ ಟು ಆಪೋಸಿಟ್ ಅಂದರೆ ಎ ಡಿ. ಹೈಪೋಟೇನಿಯಸ್ ಈಗ ಫೈಂಡ್ ಮಾಡ್ಕೋಬೋದು, ಎ ಬಿ. ಸೊ ಸೈನ್ 60 ಅಂದರೆ √3/2 ಹಿಂದೆ ನೋಡಿದ್ರಿ. ಎ ಡಿ ಗೊತ್ತಿಲ್ಲ, ಎ ಬಿ 120. ಸೊ ಫೈನಲಿ ವಾಟ್ ಈಸ್ ಎ ಡಿ? ಸೊ 120 ಮೇಲೆ ಹೋಯ್ತು ಅಂದರೆ ಸಾಲ್ವ್ ಮಾಡಿಕೊಡ್ರಿ, ಯು ಗೆಟ್ 60√3. ಸೊ ಎ ಡಿ ಯು ವಿಲ್ ಗೆಟ್ ಇಟ್ ಆಸ್ 60√3. ಎ ಡಿ 60√3. ಸೊ ಏನು ಫೈಂಡ್ ಮಾಡ್ಬೇಕು? ಡಿ ಫೈಂಡ್ ಮಾಡಬೇಕು. ನಾನು ಡೈರೆಕ್ಟಾಗಿ ಮಾಡ್ತೀನಿ, ಬಿಕಾಸ್ 45 ಡಿಗ್ರಿ ಇದೆ, ಇದು 90 ಡಿಗ್ರಿ ಆಯಿತು ಅಂದರೆ ಇದು ಅಗೇನ್ ದ ಅದರ್ ವಿಲ್ ಬಿ 45. ಹಿಂದೆ ಇದೇ ಕ್ವಶನ್ ಪೇಪರಲ್ಲಿ ಹಿಂದೆ ಹೇಳಿದ್ದೀನಿ ನೋಡಿರಿ ಸಿಮಿಲರ್ ಹೆಂಗಿದೆ ಅಂತ. ಸೊ ಒಂದು 45, ಇನ್ನೊಂದು 45, ಒಂದು 60√3 ಆದರೆ ಇನ್ನೊಂದು 60√3 ಡೈರೆಕ್ಟಾಗಿ ಬರೀತೇನೆ, ನೀವು ಅಲ್ಲಿ ತೋರಿಸ್ಬೇಕು. ಸೊ 60√3 ಡಿ ಇ ಆಯಿತು. ನೆಕ್ಸ್ಟು ಇ ಸಿ ಫೈಂಡ್ ಮಾಡಬೇಕು. ಸೊ ಇ ಸಿ ಫೈಂಡ್ ಮಾಡಬೇಕು ಅಂದರೆ ಐ ಕ್ಯಾನ್ ಫೈಂಡ್ ದ ಹೋಲ್ ಅಂದರೆ ಡಿ ಸಿ ಫೈಂಡ್ ಮಾಡ್ಬೋದು, ಬಿಕಾಸ್ ಐ ನೋ ವಾಟ್ ಈಸ್ ಎ ಡಿ. ಇಲ್ಲೇ ಬರೀತೀನಿ. ಟ್ರಯಾಂಗಲ್ ಎ ಡಿ ಸಿಯಲ್ಲಿ 30 ಡಿಗ್ರಿ ಇದೆ, ನನಗೆ ಅಪೋಸಿಟ್ ಗೊತ್ತು. ಐ ನೀಡ್ ಟು ಫೈಂಡ್ ವಾಟ್ ಈಸ್ ಅಡ್ಜಸೆಂಟ್. ಸೊ ಅಪೋಸಿಟ್ ಟು ಅಡ್ಜಸೆಂಟ್ ಅಂದಾಗ ಟ್ಯಾನ್ ಆ್ಯಂಗಲ್ ಎಷ್ಟಿದೆ? 30. ನನಗೆ ಅಪೋಸಿಟ್ ಗೊತ್ತು, ಐ ನೀಡ್ ಟು ಫೈಂಡ್ ಅಡ್ಜಸೆಂಟ್. ಹೈಪೋಟೇನಿಯಸ್ ಏನು ಯೂಸ್ ಇಲ್ಲ, ಸೊ ಸೈನು ಕಾಸ್ ಏನು ಯೂಸ್ ಇಲ್ಲ. ಟ್ಯಾನ್ ಆ್ಯಂಗಲ್ ಇದೆ 30 ಡಿಗ್ರಿ. ಸೊ ದಿಸ್ ಈಸ್ ಈಕ್ವಲ್ ಟು ವಾಟ್ ಈಸ್ ಅಪೋಸಿಟ್? ಅಪೋಸಿಟ್ ಈಸ್ ಎ ಡಿ. ವಾಟ್ ಈಸ್ ಅಡ್ಜಸೆಂಟ್? ಡಿ ಸಿನಲ್ಲ? ಹಾಂ, ಟ್ಯಾನ್ 30 1/√3. ಎ ಡಿ ಈಸ್ 60√3 ಡಿವೈಡೆಡ್ ಬೈ ಡಿ ಸಿ ಫೈಂಡ್ ಮಾಡಬೇಕು. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ, ಡಿ ಸಿ ಈಸ್ ಈಕ್ವಲ್ ಟು 60√3 ಇಂಟು √3. ಸೊ ದಟ್ ಈಸ್ ನಥಿಂಗ್ ಬಟ್ 60 ಇಂಟು 3 180. ಸೊ ಡಿ ಸಿ, ಸೊ ಟೋಟಲ್ ಡಿ ಸಿ ಏನಿದೆ 180. ಸೊ ಟೋಟಲ್ 180ಲಿ 60√3 ಹೋಯಿತು ಅಂದರೆ ಟೋಟಲ್ 180. ಇ ಸಿ ಬೇಕು ಅಂದರೆ ಟೋಟಲ್ 180 ಮೈನಸ್ 60√3. ಸಿಮಿಲರ್ಲಿ ಯು ಕ್ಯಾನ್ ಫೈಂಡ್ ವಾಟ್ ಈಸ್ ಎ ಸಿ. ಎ ಸಿನೂ ಬೇಕಲ್ಲ. ಸೊ ಎ ಸಿ ಬೇಕು ಅಂದರೆ ಅಗೇನ್ ಯು ಕ್ಯಾನ್ ಫೈಂಡ್ ಸೈನ್ ಅಥವಾ ಕಾಸ್. ಸೈನ್ ತೊಗೊತೀನಿ ಅಂದರೆ ಆಪೋಸಿಟ್, ಇಲ್ಲೇ ಬರ್ತೀನಿ ನೋಡಿರಿ. ಸೈನ್ 30 ಡಿಗ್ರಿ, ಆಪೋಸಿಟ್ ಎಷ್ಟಾಯಿತು? 60√3 ಡಿವೈಡೆಡ್ ಬೈ ಹೈಪೋಟೇನಿಯಸ್ ಅಂದರೆ ಎ ಸಿ. ವಾಟ್ ಈಸ್ ಸೈನ್ 30? ಸೈನ್ 30 ಈಸ್
1/2. So sin 30 1/2 is equal to 60√3/AC. ಸೊ ಫೈನಲಿ ಎ ಸಿ ಏನಾಯಿತು, ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 120√3 ಅಷ್ಟು ಒಂದೇ ಪೇಜಲ್ಲಿ ಆಗಿದೆ, ಅಲ್ಲಿ ಇಲ್ಲಿ ಆಗಿದೆ. ನಿಮಗೆ ಗೊತ್ತಾಗಿಲ್ಲ ಏನು ಅಂದರೆ ಅಗೇನ್ ಫುಲ್ ಸೊಲ್ಯೂಷನ್ಸು ಕಳಿಸ್ತೀನಿ. ಐ ಗೆಸ್ ಐ ಕಂಪ್ಲೀಟೆಡ್ ದ ಎಂಟೈರ್ ಮಾಡಲ್ ಕ್ವೆಶ್ಚನ್ ಪೇಪರ್ 4. ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಕೀಪ್ ಪ್ರಾಕ್ಟೀಸಿಂಗ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.